ಫೆಬ್ರವರಿ 13ನೇ ತಾರೀಕು ವರ್ಲ್ಡ್ ರೇಡಿಯೋ ಡೇ ಎಂಬುದಾಗಿ ನಾವು ಆಚರಿಸ್ತಾ ಇದ್ದೇವೆ. ಈ ಒಂದು ದಿನವನ್ನ ನಾವು ವಿಶೇಷವಾದ ರೀತಿಯಲ್ಲಿ ರೇಡಿಯೋವಿನ ಬಗ್ಗೆ ಅಂದ್ರೆ ರೇಡಿಯೋವನ್ನ ಈ ದಿನಮಾನಗಳಲ್ಲಿ ಯಾರು ಕೇಳ್ತಾರೆ? ಹೌದು, ನಿಜವಾಗಿಯೂ ಈ ದಿನಗಳಲ್ಲಿಯೂ ಕೂಡ ರೇಡಿಯೋವನ್ನ ಕೇಳುವಂತಹ ಜನರು ನಮ್ಮ ಮಧ್ಯದಲ್ಲಿದ್ದಾರೆ ಪ್ರಿಯರೇ. ರೇಡಿಯೋ ಅನ್ನುವಂಥದ್ದು ಸಮೂಹ ಮಾಧ್ಯಮ ಮತ್ತು ಸಂವಹನದ ಒಂದು ರೂಪವಾಗಿದ್ದು, ಅದು ಸಾಮಾನ್ಯವಾಗಿ ಸಂಗೀತ, ಸುದ್ದಿ ಮತ್ತು ಇತರ ಕಾರ್ಯಕ್ರಮಗಳನ್ನ ಒಂದೇ ಪ್ರಸಾರ ಕೇಂದ್ರದಿಂದ ಪ್ರಸಾರವಾಗುವಂಥದ್ದು. ಸೊ ರೇಡಿಯೋವನ್ನ ಅನೇಕ ಜನರು ಅನೇಕ ವಿಚಾರಗಳನ್ನ ಅದರ ಮುಖಾಂತರವಾಗಿ ಕೇಳ್ತಾ ಇದ್ದಾರೆ ಮತ್ತು ಸಂತೋಷ ಪಡ್ತಾ ಇದ್ದಾರೆ. ಅದರಿಂದ ಅನೇಕ ಮಾಹಿತಿಗಳನ್ನು ಕೂಡ ಪಡೆದುಕೊಂಡಿದ್ದಾರೆ. ಮತ್ತೆ ಅವರ ಜೀವನದಲ್ಲಿ ಬದಲಾವಣೆಯನ್ನು ಕೂಡ ನಾವು ನೋಡಿದ್ದೇವೆ, ಕೇಳಿದ್ದೇವೆ. ಈ ದಿನದಲ್ಲಿ ನಮ್ಮ ಮಧ್ಯದಲ್ಲಿ ಶ್ರೀಯುತರಾದಂತ ಉಮೇಶ್ ಅವರು ನಮ್ಮ ಮಧ್ಯದಲ್ಲಿದ್ದಾರೆ. ಇವರು ವಿಶೇಷವಾದಂತಹ ವ್ಯಕ್ತಿ. ಯಾಕೆಂದ್ರೆ ಇವರ ಒಂದು ಪ್ರೊಫೈಲ್ ಅನ್ನ ನಾನು ಓದುವಾಗ ಬಹಳ ಕಷ್ಟ ಆಯ್ತು ನನಗೆ ಅರ್ಥ ಮಾಡ್ಕೊಳ್ಳಿಕ್ಕೆ. ಎಷ್ಟು ಒಂದು ಜ್ಞಾನವಂತರು, ಮತ್ತೆ ಎಷ್ಟು ಒಂದು ಏನಂದ್ರೆ ಎಕ್ಸ್ಪೀರಿಯನ್ಸ್ ಹೊಂದಿರುವಂತಹ ಒಬ್ಬ ವ್ಯಕ್ತಿ. ಯಾವ್ದ್ರಲ್ಲಿ ಅಂತಂದ್ರೆ ಈ ರೇಡಿಯೋ ಮಾಧ್ಯಮದಲ್ಲಿ. ಇವರು ಪ್ರಸ್ತುತ ಮೈಸೂರು ಆಕಾಶವಾಣಿಯಲ್ಲಿ ಸಹಾಯಕ ನಿರ್ದೇಶಕರಾಗಿ ಮತ್ತು ಕಾರ್ಯಕ್ರಮದ ಮುಖ್ಯಸ್ಥರಾಗಿ ಅವರು ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಅವರನ್ನ ಈ ಒಂದು ಫೀಬಾ ಆನ್ಲೈನ್ ಕನ್ನಡ ನೇರ ಪ್ರಸಾರಕ್ಕೆ ನಿಮಗೆ ಸ್ವಾಗತವನ್ನ ನಾನು ಬಯಸೋಳಾಗಿದ್ದೇನೆ ಸರ್. ನಮಸ್ಕಾರ. ಬಹಳ ಸಂತೋಷ ನೀವು ನಮ್ಮ ಮಧ್ಯದಲ್ಲಿರುವಂತದ್ದು. ಈ ಒಂದು ಕಾರ್ಯಕ್ರಮದಲ್ಲಿ ರೇಡಿಯೋವಿನ ಬಗ್ಗೆ ನೀವು ಮಾತನಾಡ್ಲಿಕ್ಕಿದ್ದೀರಿ. ಸೊ ನಿಮ್ಮ ಒಂದು ಪ್ರೊಫೈಲ್ ನೋಡುವಾಗ ನನಗೆ ಬಹಳ ಸಂತೋಷ ಆಯ್ತು. ಮತ್ತೆ ಅದೇ ರೀತಿಯಲ್ಲಿ ಇಷ್ಟೊಂದು ಎಕ್ಸ್ಪೀರಿಯನ್ಸ್ ಇರುವಂತಹ ವ್ಯಕ್ತಿ, ನೀವು ನೋಡ್ಲಿಕ್ಕೆ ಬಹಳ ಸಾಧಾರಣವಾದಂತಹ ವ್ಯಕ್ತಿಯಾಗಿ ನೀವು ಕಾಣ್ತಾ ಇದ್ದೀರಾ. ಸೊ ಬಹಳ ಸಂತೋಷ ಸರ್. ನಿಮ್ಮ ಒಂದು ಪರಿಚಯವನ್ನ ನೀವೇ ಮಾಡ್ಕೊಡ್ಬೇಕು. ಏಕೆಂದ್ರೆ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಹಾಗೂ ನೀವು ಈ ಒಂದು ವೃತ್ತಿಯಲ್ಲಿ ಯಾವ ರೀತಿಯಲ್ಲಿ ನೀವು ಸಮಯನ ಕಳೆದಿದ್ದೀರಿ, ಮತ್ತೆ ಇದೆಲ್ಲದರ ಒಂದು ನೀವು ಪಡೆದುಕೊಂಡಿರುವಂತಹ ಒಂದು ಡೆಸಿಗ್ನೇಷನ್ಸ್ ಮತ್ತೆ ಆ ಒಂದು ಎಲ್ಲ ರೀತಿಯಾದಂತ ಒಂದು ವಿಷಯಗಳನ್ನ ನಮ್ಮ ಒಂದು ವೀಕ್ಷಕರಿಗೆ ನೀವು ಹೇಳ್ಬೇಕೆಂಬುದಾಗಿ ನಾನು ಕೇಳ್ಕೊಳ್ತೇನೆ. ಸೊ ಮೊದಲನೆಯ ಪ್ರಶ್ನೆ ಸರ್, ನಿಮ್ಮನ್ನ ನೀವು ಇಂಟ್ರೊಡ್ಯೂಸ್ ಮಾಡ್ಕೊಳ್ಳಿ. ನೀವು ಯಾವ ರೀತಿಯಾದಂತ ಒಂದು ವೃತ್ತಿಯನ್ನ ನೀವು ಮಾಡ್ತಾ ಇದ್ದೀರಿ, ಈ ರೇಡಿಯೋ ಆಕಾಶವಾಣಿಯ ಒಂದು ಸ್ಥಳದಲ್ಲಿ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಹೇಗಿದೆ, ಮತ್ತೆ ಈ ಕೆಲಸವನ್ನ ಆಯ್ಕೆ ಮಾಡ್ಲಿಕ್ಕೆ ಏನ್ ಪ್ರೇರೇಪಿಸ್ತದೆ ನಿಮಗೆ ಸರ್? ಮೊದಲಿಗೆ ಎಲ್ಲರಿಗೂ ನಮಸ್ಕಾರ. ವಿಶ್ವ ರೇಡಿಯೋ ದಿನದ ಶುಭಾಶಯಗಳು ಪ್ರತಿಯೊಬ್ಬರಿಗೂ ಕೂಡ. ನಾನು ಆಕಾಶವಾಣಿಯಲ್ಲಿ ಇದು 33ನೇ ವರ್ಷ ನಾನು ಆಕಾಶವಾಣಿ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇರುವಂಥದ್ದು. 1991ರಲ್ಲಿ ನಾನು ಆಕಾಶವಾಣಿ ಸಂಸ್ಥೆಯನ್ನ ಸೇರಿದೆ. ಇದು UPSC ಮುಖಾಂತರ ಪ್ರೋಗ್ರಾಮ್ ಎಕ್ಸಿಕ್ಯೂಟಿವ್ ಅನ್ನೋ ಪದವಿಯನ್ನ ಪಡೆದೆ. UPSC ಮುಖಾಂತರ ನಾನು ನಾಟಕ ವಿಭಾಗಕ್ಕೆ ಸೆಲೆಕ್ಟ್ ಆದೆ. ನನಗೆ ಹಿನ್ನೆಲೆ ನಾಟಕ ರಂಗ. ಮುಂಚೆ ನಾನು ರಂಗಭೂಮಿಯ ಕಲಾವಿದನಾಗಿ 10 ವರ್ಷಗಳ ಕಾಲ ಕಾಲೇಜು ದಿನಗಳಿಂದಲೇ ನಾನು ರಂಗಭೂಮಿಯಲ್ಲಿ ತೊಡಗಿಸ್ಕೊಂಡಿದ್ದೆ. ಸೊ ಉತ್ತಮ ನಟ ಪ್ರಶಸ್ತಿಗಳೆಲ್ಲ ಬಂದಿತ್ತು ಕಾಲೇಜು ದಿನಗಳಲ್ಲಿ. ನಂತರ ನಾನು ಬೆಂಗಳೂರಲ್ಲಿ ಸುಮಾರು ನಾಟಕ ತಂಡಗಳ ಜೊತೆ ಕೆಲಸ ನಿರ್ವಹಿಸ್ತಾ ಇದ್ದೆ. ಸಾಕಷ್ಟು ಜನ NSD ಅವರು ಕೂಡ ನನಗೆ ಗುರುಗಳಾಗಿದ್ದಾರೆ. ಹೀಗೆ ಬೆಳ್ಕೋತಾ ಬಂತು. ಒಂದು ರೀತಿ ನಾನು ಅದೃಷ್ಟ ಅಂತ ಹೇಳ್ಬೋದು. ಯಾಕೆ ಅಂತಂದ್ರೆ ಮೈ ಪ್ಯಾಷನ್ ಹ್ಯಾಸ್ ಬಿಕಮ್ ಮೈ ಪ್ರೊಫೆಷನ್. ಸೊ ಅದು ಬಹಳ ಕಡಿಮೆ ಜನಕ್ಕೆ ಆಗುವಂಥದ್ದು ನನಗೆ ಗೊತ್ತಿದೆ. ಸೊ ನನಗೆ ನಾಟಕ ರಂಗದಲ್ಲಿ ಅಥವಾ ನಾಟಕದ ರಿಲೇಟೆಡ್ ಸಿನಿಮಾ ಇರಬಹುದು, TV ಸೀರಿಯಲ್ ಇರಬಹುದು, ಇದು ಯಾವುದೇ ಇರಬಹುದು, ಅಲ್ಲೂ ಎಲ್ಲ ಕೂಡ ಕೈ ಆಡಿಸಿದ್ದೆ ಈ ಕೆಲಸ ಸೇರೋದಕ್ಕೆ ಮುಂಚೆ. ಇದೇ ಕ್ಷೇತ್ರದಲ್ಲೇ ಮುಂದುವರಿಬೇಕು, ಒಟ್ಟಲ್ಲಿ ಕಲಾಕ್ಷೇತ್ರದಲ್ಲೇ ಮುಂದುವರಿಬೇಕು ಅನ್ನೋ ಒಂದು ಉದ್ದೇಶ ಇತ್ತು. ಅದಕ್ಕೆ ಸರಿಯಾಗಿ ನಾನು ಆಕಾಶವಾಣಿ ಕೆಲಸ ಸಿಕ್ತು. ಇಲ್ಲಿ ರೇಡಿಯೋ ನಾಟಕಗಳಿಗೆ ನಾನು ಸೆಲೆಕ್ಟ್ ಆದೆ. ಸೊ ಒಟ್ಟಾರೆಯ ನಾಟಕ ನನ್ನ ಕೈ ಬಿಡಲಿಲ್ಲ. ಸೊ ರಂಗಭೂಮಿಯಲ್ಲಿ ನಾಟಕ ಮಾಡ್ತಾ ಇದ್ದೆ. ಆಮೇಲಿಂದ ಈಗ ರೇಡಿಯೋ ನಾಟಕಗಳನ್ನ ಮಾಡುವಂತಹ ಕೆಲಸ ನನಗೆ ಸಿಕ್ತು. ಸುಮಾರು 25 ವರ್ಷಗಳ ಕಾಲ ನಾನು ಆಕಾಶವಾಣಿಯಲ್ಲಿ ರೇಡಿಯೋ ನಾಟಕಗಳನ್ನ ನಿರ್ಮಾಣ ಮಾಡ್ಕೋತಾ ಬಂದಿದ್ದೀನಿ. ಅದು ಕೂಡ ಒಂದು ರೀತಿ ದಾಖಲೆ.
ಯಾಕೆಂದ್ರೆ 25 ವರ್ಷಗಳ ಕಾಲ ನಿರಂತರವಾಗಿ ಯಾವುದೇ ಒಬ್ಬ ಅಧಿಕಾರಿಗೆ ಒಂದೇ ಒಂದು ಸೆಕ್ಷನ್ ನಾಟಕ ವಿಭಾಗ ಸಿಗೋದು ಬಹಳ ಕಷ್ಟ. ಆ ನಿಟ್ಟಿನಲ್ಲಿ ನಾನು ಸುಮಾರು 800ಕ್ಕೂ ಹೆಚ್ಚು ನಾಟಕಗಳನ್ನ, ವಿವಿಧ ರೀತಿಯ ರೇಡಿಯೋ ಸೀರೀಸ್ಗಳನ್ನ ಕೂಡ ನಾನು ತಯಾರು ಮಾಡಿದ್ದೀನಿ. ಈಗಲೂ ಸುಮಾರು ನಾಟಕಗಳು ರಾಜ್ಯಾದ್ಯಂತ ಬೇರೆ ಬೇರೆ ಕೇಂದ್ರಗಳಿಂದ ನಂದು ಪ್ರಸಾರನೆ ಆಗ್ತಾ ಇರುತ್ತೆ. ಅದು ಮತ್ತೊಂದು ಅದೃಷ್ಟ. ಯಾಕೆಂದ್ರೆ ನಾಟಕ ಮತ್ತೆ ಸಂಗೀತ ಹೇಗೆ ಅಂತಂದ್ರೆ, ಒಂದ್ಸಾರಿ ನೀವು ಚೆನ್ನಾಗಿರೋ ಕಾರ್ಯಕ್ರಮಗಳನ್ನು ರೂಪಿಸಿದ್ರೆ ಅದು ಒಂದ್ ರೀತಿ ಸೂರ್ಯ ಚಂದ್ರ ಇರೋವರೆಗೂ ಇರತ್ತೆ ಅನ್ನೋ ರೀತಿಯಲ್ಲಿ. ಯಾಕಂದ್ರೆ ಆಕಾಶವಾಣಿಯಲ್ಲಿ ನನ್ನ ನಿವೃತ್ತಿ ನಂತರ ಕೂಡ ಆ ಒಂದು ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ಈಗಾಗಲೇ ನಮ್ಮ ಹಳಬರು ನಿವೃತ್ತಿ ಹೊಂದಿದವರ ನಾಟಕಗಳನ್ನು ನಾವೀವತ್ತು ಪ್ರಸಾರ ಮಾಡ್ತಾ ಇದ್ದೀವಿ. 40 ವರ್ಷ 30 ವರ್ಷ ಹಿಂದೆ ಪ್ರೊಡಕ್ಷನ್ ಆಗಿರುವಂತದ್ದು ಈಗಲೂ ಕೂಡ ಚೆನ್ನಾಗಿರುವಂತದ್ದು ಈಗಲೂ ಪ್ರಸಾರ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ನಾನು ಕೆಲಸ ನಿರ್ವಹಿಸಿದೆ. ಮೊದಲಿಗೆ ಗುಲ್ಬರ್ಗಾ ಕೇಂದ್ರದಲ್ಲಿ ಕೆಲಸಕ್ಕೆ ಸೇರಿದೆ. ಗುಲ್ಬರ್ಗಾ ಇಂದ ಮಡಿಕೇರಿಯಲ್ಲಿದ್ದೆ. ಮಡಿಕೇರಿ ಆಮೇಲೆ ಮೈಸೂರಿಗೆ ಬಂದೆ ಪ್ರೋಗ್ರಾಮ್ ಎಕ್ಸಿಕ್ಯೂಟಿವ್ ಆಗಿ. ಮಡಿಕೇರಿ ಆಮೇಲೆ ಭದ್ರಾವತಿಯಿಂದ ಮತ್ತೆ ಬೆಂಗಳೂರಿಂದ ನಾನು ಪೋರ್ಟ್ ಬ್ಲೇರ್ಗೆ ಹೋದೆ, ಅಂಡಮಾನ್ ಅಂಡ್ ನಿಕೋಬಾರ್ ಐಲ್ಯಾಂಡ್ಸ್ ಅಲ್ಲಿ. ಅಲ್ಲಿ ಸುಮಾರು 1.5 ವರ್ಷ ಕಾಲ ಕೆಲಸ ಮಾಡಿದೆ. ಪೋರ್ಟ್ ಬ್ಲೇರ್ ಇಂದ ಇಲ್ಲಿ 2019ರಿಂದ ಮೈಸೂರು ಆಕಾಶವಾಣಿಯಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ಇಲ್ಲಿ ನಾನೀಗ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ಈಗ ನಾಟಕ ಆಗ್ಲಿ ಇನ್ನೊಂದು ಮಾಡೋದಾಗ್ಲಿ ಬಹಳ ಕಡಿಮೆ. ಯಾಕಂದ್ರೆ ಈಗ ಪ್ರೋಗ್ರಾಮ್ ಮ್ಯಾನೇಜ್ಮೆಂಟ್ ಮತ್ತೆ ಆಫೀಸಿನ ಆಡಳಿತ ನೋಡುವಂತದ್ದು ಹೆಚ್ಚು ಕೆಲಸ ಇದೆ. ಏನಂದ್ರೆ ನಮ್ಮ ಐಡಿಯಾಗಳನ್ನ ನಾವು ಇಂಪ್ಲಿಮೆಂಟ್ ಮಾಡಬಹುದು, ಆ ಒಂದು ಅಧಿಕಾರ ಈಗ ಇದೆ. ಸರ್, ಬಹಳ ಸಂತೋಷ. ನಿಮ್ಮ ಒಂದು ಪ್ರೊಫೆಷನ್ ಈಗ ನಿಮ್ಮಲ್ಲಿರುವಂತ ಆ ಒಂದು ಪ್ಯಾಷನ್ ಇವಾಗ ಪ್ರೊಫೆಷನ್ ಆಗೋಗ್ಬಿಟ್ಟಿದೆ ಅಲ್ವಾ? ಸೊ ಬಹಳ ಸಂತೋಷ. ಸೊ ಎರಡನೇ ಪ್ರಶ್ನೆಗೆ ನಾವು ಹೋಗೋಣ ಸರ್. ರೇಡಿಯೋ ನಿಮಗೆ ಏನಾಗಿದೆ? ಯಾಕೆಂದ್ರೆ ಈಗಾಗ್ಲೇ ನೀವು ಹೇಳಿದ್ರಿ 800 ನಾಟಕಗಳನ್ನ ನೀವು ಪ್ರಸಾರ ಮಾಡಿದಿರಿ ಅಂತ ಹೇಳಿ. ಸೊ ಈಗಾಗ್ಲೇ ಎಷ್ಟು ಜನ ಆ ಒಂದು ನಾಟಕಗಳನ್ನ ಕೇಳಿದ್ದಾರೋ ರೇಡಿಯೋ ಮುಖಾಂತರವಾಗಿ, ಅಥವಾ ಅವರ ಜೀವಿತದಲ್ಲಿ ಏನೋ ಒಂದು ಬದಲಾವಣೆ ಆಗಿರ್ಬೋದು. ಸೊ ಇದನ್ನ ನೀವು ಯಾಕೆ ರೇಡಿಯೋನೇ ನೀವು ಆರಿಸ್ಕೊಂಡ್ರಿ? ಸೊ ನಿಮಗೆ ಏನಾಗಿದೆ, ಅದು ರೇಡಿಯೋ ಏನಾಗಿದೆ ನಿಮ್ಮ ಒಂದು ವೈಯಕ್ತಿಕವಾದಂತ ಒಂದು ಅನುಭವ? ನಾನು ರೇಡಿಯೋ ಆರಿಸ್ಕೊಂಡೆ ಅನ್ನೋದಕ್ಕಿಂತ ನಾಟಕವನ್ನ ಆರಿಸ್ಕೊಂಡೆ. ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಆಕಾಶವಾಣಿ ಕೆಲಸ ಕೊಟ್ಟಿದ್ರಿಂದ ನಾನು ನನ್ನ ನಾಟಕ ವೃತ್ತಿಯನ್ನ ಮುಂದುವರಿಸ್ಕೋತ ಬಂದೆ ರೇಡಿಯೋ. ಇಲ್ಲಿ ಬಂದ ನಂತರ ಗೊತ್ತಾಯ್ತು ರೇಡಿಯೋ ಎಷ್ಟು ಪ್ರಬಲವಾದ ಮಾಧ್ಯಮ ಅಂತ. ರೇಡಿಯೋ ಅಂತಲ್ಲ, ಎನಿ ಆಡಿಯೋ ಮೀಡಿಯಂ, ಆಡಿಯೋ ಬಹಳ ಪವರ್ಫುಲ್. ನಮ್ಮ ಕಿವಿಗಳು ಮಲಗೋದೇ ಇಲ್ಲ. ನಾವು ಹುಟ್ಟಿದಾಗಿಂದ ಸಾಯೋವರೆಗೂ ಕೂಡ ಆಕ್ಟಿವ್ ಆಗಿರುವಂತದ್ದು ಕಿವಿ ಮಾತ್ರ. ಬೇರೆ ಎಲ್ಲವೂ ಕೂಡ ನಿದ್ದೆ ಮಾಡುತ್ತೆ, ರೆಸ್ಟ್ ತಗೊಳುತ್ತೆ. ಕೈ, ಕಾಲು, ಕಣ್ಣು, ಮುಖ, ನಾಲ್ಗೆ ಎಲ್ಲ ಕೂಡ ರೆಸ್ಟ್ ಕೇಳುತ್ತೆ. ಕಿವಿ ಒಂದೇ ರೆಸ್ಟ್ ಕೇಳೋದೇ ಇಲ್ಲ. ನಾವು ಮಲಗಿದ್ದಾಗ್ಲೂ ಕೂಡ ನಮ್ಮನ್ನು ಎಬ್ಸತ್ತೆ. ಯಾವ್ದೋ ಒಂದು ಶಬ್ದ ಆಗ್ತದೆ ತಕ್ಷಣ ಎಚ್ಚರ ಮಾಡುತ್ತೆ. ಅಥವಾ ಯಾರಾದ್ರೂ ಗಲಾಟೆ ಮಾಡ್ತಾ ಇದ್ರೆ ಗಲಾಟೆ ಮಾಡಬೇಡ ಅಂತ ಆಟೋಮೆಟಿಕ್ ಆಗಿ ಬಾಯಿಂದ ಹೇಳ್ಸತ್ತೆ. ಇಷ್ಟು ಅಟೆಂಟಿವ್ ಆಗಿ ಇರುವಂತಹದ್ದು ಕಿವಿಗೆ ಸಂಬಂಧಪಟ್ಟಂತೆ ಇರುವಂತಹದ ಮಾಧ್ಯಮ ಈ ಶ್ರವ್ಯ ಮಾಧ್ಯಮ ಅಥವಾ ಆಡಿಯೋ ಮೀಡಿಯಂ. ಅದರಿಂದ ಇದು ಆಡಿಯೋ ಮೀಡಿಯಂ ಬಹಳ ಬಹಳ ಪವರ್ಫುಲ್. ಒಂದು ಉದಾಹರಣೆ ಹೇಳಬೇಕು ಅಂತಂದ್ರೆ, ನೀವು ಆಡಿಯೋ ಮೀಡಿಯಂ ಅಲ್ಲಿ ಈಗ ನಾನು ನಿಮ್ಗೆ ಯಾವುದೋ ಒಂದು ಕೆಟ್ಟ ಪದ ಬಳಸದೆ, ಬೈಗುಳ ಬಳಸದೆ ಅಂತ ಇಟ್ಕೊಳ್ಳಿ, ಅದರ ಇಂಪ್ಯಾಕ್ಟ್ ಬರೀ ಕಿವಿಯಿಂದ ಮಾತ್ರ ಕೇಳಿದಾಗ ಆ ಇಂಪ್ಯಾಕ್ಟ್ ಬಹಳ ಬಹಳ ಇದೆ. ಅದೇ ಈಗ ನಾವು ವಿಜುವಲ್ ಮೀಡಿಯಂ ಅಲ್ಲಿ ಇದ್ದೀವಿ. ನಾವೀಗ ವಿಜುವಲ್ ಅಲ್ಲಿ ಅದೇ ಒಂದು ಕೆಟ್ಟ ಪದ ಆಗ್ಲಿ ಅಥವಾ ಎನಿ ಅಬ್ಸೀನ್ ಆಗ್ಲಿ ನಾವು ಇದನ್ನ ನೋಡಿದಾಗ, ಆ ಪದದ ಬಳಕೆ ಆದಾಗ ಅದು ಅಷ್ಟೊಂದು ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡೋದಿಲ್ಲ. ಯಾಕೆ ಅಂದ್ರೆ ನಾನು ಅದನ್ನ ಕೆಟ್ಟ ಪದ ಬಳಸೋವಾಗ್ಲೂ ಕೂಡ ನೀವು ನನ್ನ ಮುಖ ನೋಡ್ತಾ ಇರ್ತೀರಾ, ಕಣ್ಣು ಬೇರೆ ಕೆಲಸ ಮಾಡ್ತಾ ಇರತ್ತೆ. ನನ್ನ ಮುಖ ನೋಡ್ತಾ ಇರ್ತೀರಾ, ಅಥವಾ ನನ್ನ ಶರ್ಟ್ ನೋಡ್ತಾ ಇರ್ತೀರಾ, ನನ್ನ ಡ್ರೆಸ್ ನೋಡ್ತಾ ಇರ್ತೀರಾ. ಈ ತರ ನೋಡೋದ್ರಿಂದ 100% ಕಾನ್ಸಂಟ್ರೇಷನ್ ಅಲ್ಲಿ ಡೈವರ್ಟ್ ಆಗ್ಬಿಡುತ್ತೆ. ನಿಮ್ಗದು ಏನು ಅನ್ಸೋದೇ ಇಲ್ಲ. ಸೊ ಆ ಒಂದು ಕೆಟ್ಟ ಪದ ಬಳಸಿದಾಗ್ಲೂ ಕೂಡ ಆ ಒಂದು ಏನು ಇಂಪ್ಯಾಕ್ಟ್ ರೇಡಿಯೋ ಮೀಡಿಯಂ ಅಲ್ಲಿ ಅಥವಾ ಆಡಿಯೋ ಮೀಡಿಯಂ ಅಲ್ಲಿ ಇದ್ದಷ್ಟು ಇಂಪ್ಯಾಕ್ಟ್ ಇರೋದಿಲ್ಲ.
ಅದರಿಂದ ನಾವು ಎನಿ ಆಡಿಯೋ ಮೀಡಿಯಂ ಅಲ್ಲಿ ಬಹಳ ಬಹಳ ಕೇರ್ಫುಲ್ ಆಗಿ ಇರ್ಬೇಕಾಗತ್ತೆ. ಒಂದೊಂದು ಅಕ್ಷರ ನಾವು ಏನು ಬಳಸ್ತೀವಲ್ಲ ಅದು ಕೂಡ ಬಹಳ ಬಹಳ ಮುಖ್ಯ ಆಗುತ್ತೆ. ಅದಕ್ಕಿಂತ ಹೆಚ್ಚಾಗಿ ಆಡಿಯೋ ಮೀಡಿಯಂ ಆಕಾಶವಾಣಿ ಕಲ್ಸಿರುವಂತದ್ದು ಏನು ಅಂತಂದ್ರೆ ಭಾಷೆಯನ್ನು ಬಹಳ ಚೆನ್ನಾಗಿ ಮಾತಾಡಬೇಕು, ಆ ಉಚ್ಚಾರಣೆ ಚೆನ್ನಾಗಿರ್ಬೇಕು, ಅಲ್ಪ ಪ್ರಾಣ ಆಗ್ಲಿ ಮಹಾಪ್ರಾಣ ಆಗ್ಲಿ ಎಲ್ಲವನ್ನು ಕೂಡ ಚೆನ್ನಾಗಿ ತಿಳಿಸಬೇಕು ಅನ್ನೋ ನಿಮಗೆ ಕಲಿಸ್ಕೊಡುತ್ತೆ. ಎಸ್ಪೆಷಲಿ ಆಲ್ ಆಡಿಯೋ ಮೀಡಿಯಾ. ಸೊ ಆಕಾಶವಾಣಿಯಲ್ಲಿ ಈ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಕೆಲಸಗಳು ಇವತ್ತಿಗೂ ಕೂಡ ಆಗ್ತಾ ಇದೆ. ನಂದು ಕೂಡ ಭಾಷೆ ಅಷ್ಟೊಂದು ಶುದ್ಧಿ ಇರ್ಲಿಲ್ಲ, ಯಾಕಂದ್ರೆ ರಂಗಭೂಮಿ ಹಿನ್ನೆಲೆ, ಹೊರಗಡೆಯಿಂದ ಬೆಂಗಳೂರು ಇನ್ಫ್ಲೂಯೆನ್ಸ್, ಮಧ್ಯ ಮಧ್ಯ ಇಂಗ್ಲಿಷ್ ಪದಗಳು ಬರೋದು ಇದೆಲ್ಲ ಇತ್ತು. ಆದ್ರೆ ಕನ್ನಡವನ್ನ ತೀಡಿ ಇರೋ ನನಗೆ ಗೊತ್ತಿರೋ ಭಾಷೆಯನ್ನ ಚೆನ್ನಾಗಿ ಮಾತಾಡೋದು ಕಲಿಸಿದ್ದು, ಕಮ್ಯುನಿಕೇಶನ್ ಸ್ಕಿಲ್ಸ್ ಕಲಿಸಿದ್ದು ಆಕಾಶವಾಣಿ ಅಂತಾನೆ. ಅದರಿಂದ ಇದು ರೇಡಿಯೋ ಬಹಳ ಪವರ್ಫುಲ್, ಇದರ ಇಂಪ್ಯಾಕ್ಟ್ ಜಾಸ್ತಿ ಇದೆ. ಓಕೆ, ಈಗ ಈ ಒಂದು ಇಂಪ್ಯಾಕ್ಟ್ ಅನ್ನ ನೀವು ಹೇಳಿದ್ರಿ, ಅಂದ್ರೆ ಈಗಿನ ದಿನಮಾನಗಳನ್ನ ನೋಡುವಾಗ ವಿಜುವಲ್ ಮೀಡಿಯಾ ಸೋರ್ಸಸ್ ಬಹಳ ಆಗಿದೆ. ಅಂದ್ರೆ ನಾವು ನೋಡಿ ಕಲಿಯುವಂತಹದ್ದು ಬಹಳ ಮುಖ್ಯ ಅಂತ ಹೇಳಿ ಈಗಿನ ಒಂದು ದಿನಮಾನಗಳನ್ನ ನಾವು ನೋಡ್ತೇವೆ. ಆದ್ರೆ ಈ ರೇಡಿಯೋವಿನ ವಿಶಿಷ್ಟತೆ ಏನು ಸರ್ ಈಗಿನ ದಿನಮಾನಗಳನ್ನ? ಅಂದ್ರೆ ವಿಜುವಲ್ ಮೀಡಿಯಾ ಮಧ್ಯದಲ್ಲಿ ಕೂಡ ಈ ರೇಡಿಯೋದ ವಿಶಿಷ್ಟತೆ ಏನಾಗಿದೆ? ರೇಡಿಯೋಗೆ ತನ್ನದೇ ಆದ ವೈಶಿಷ್ಟ್ಯ ಇದ್ದೇ ಇದೆ. ಯಾಕೆ ಅಂತಂದ್ರೆ ನೀವು ಹೇಳಿದ ಹಾಗೆ ವಿಜುವಲ್ ಮೀಡಿಯಂ ಎಷ್ಟೇ ಬಂದ್ರೂ ಕೂಡ ನಾವು ಡ್ರೈವ್ ಟೈಮ್ ಅಲ್ಲಿ ನೀವು ನೋಡಕ್ ಆಗಲ್ಲ. ಬೇರೆ ಟೈಮ್ ನಾವು ಬ್ಯುಸಿ ಆಗಿರ್ತೀವಿ, ಮಾರ್ಕೆಟ್ ಅಲ್ಲಿ ಇರ್ತೀವಿ, ಅಲ್ಲಿರ್ತೀವಿ, ಇಲ್ಲಿರ್ತೀವಿ. ನಮ್ಗೆ ಆಕ್ಚುಲಿ ನೀವು 24 ಅವರ್ಸ್ ಅಲ್ಲಿ 8 ಗಂಟೆ ನಿದ್ದೆ ಮಾಡಿದ್ರೆ ಸಿಗೋವಂತ ಒಂದು 16 ಅವರ್ಸ್ ಅಲ್ಲಿ ನಾವು ಆಕ್ಟಿವ್ ಆಗಿ ಇರುವಂತದ್ದು ಒಂದು 3 to 4 ಅವರ್ಸ್ ಮಾತ್ರ. ಆ 3 to 4 ಅವರ್ಸ್ ಅಲ್ಲೇನೆ ನಾವು ವಿಜುವಲ್ ಮೀಡಿಯಾ ಎಲ್ಲರೂ ನೋಡ್ತಾ ಇರೋದು. ಯಾರು ಕೂಡ 8 ಅವರ್ಸ್ 10 ಅವರ್ಸ್ 12 ಅವರ್ಸ್ ವಿಜುವಲ್ ಮೀಡಿಯಾನ ನೋಡ್ತಾ ಇಲ್ಲ. ನೋಡ್ತಾ ಇರೋದೇ 3 to 4 ಅವರ್ಸ್ ಮ್ಯಾಕ್ಸಿಮಮ್. ಮೇ ಬಿ ಕ್ರಿಕೆಟ್ ಬಂದಾಗ 8 ಅವರ್ಸ್ ಕೂತ್ಕೊಂಡಿರ್ತಾರೆ ಅಷ್ಟೇ, ಅವರ ಮೆಚ್ಚಿನ ಆಟ. ಬಟ್ ರೇಡಿಯೋ ನೀವ್ ಎಲ್ಲೇ ಹೋದ್ರು ಕೂಡ ಮಲಗೋವರೆಗೂ ಕೂಡ ಈಗ ಬಂದಿರೋ ಟೆಕ್ನಾಲಜಿಲಿ ಇಯರ್ ಪಾಡ್ಸ್ ಹಾಕೊಂಡು ಅಥವಾ ಹೆಡ್ಫೋನ್ ಹಾಕೊಂಡು ಅಥವಾ ಬೇಕಾದ ಕೈಯಲ್ಲೇ ಇಟ್ಕೊಂಡು ಕೂಡ ಎಲ್ಲಿ ಬೇಕಾದ್ರೂ ಕೇಳ್ಬೋದು. ಸೊ ದ ನಂಬರ್ ಆಫ್ ಅವರ್ಸ್ ಆಫ್ ಲಿಸ್ನಿಂಗ್ ಆಫ್ ಎನಿ ಆಡಿಯೋ ಮೀಡಿಯಂ ಈಸ್ ಮೋರ್ ಆಕ್ಚುಲಿ. ಅದರಿಂದ ನಿಮ್ಗೆ ಹೆಚ್ಚು ಇನ್ಫಾರ್ಮೇಶನ್ ಸಿಗ್ತಾ ಇರುತ್ತೆ. ನಿಮ್ಮ ಅಟೆನ್ಷನ್ ಆದಷ್ಟು ಡೈವರ್ಟ್ ಮಾಡೋದಿಲ್ಲ. ಅದು ನೀವು ಬೇರೆ ಕೆಲಸಗಳನ್ನ ಮಾಡ್ಕೋತಾ ಕೂಡ ರೇಡಿಯೋನ ಕೇಳ್ಕೊಂಡು. ವಿಜುವಲ್ ಮೀಡಿಯಂಗೆ ಕಾನ್ಸಂಟ್ರೇಷನ್ ಬೇಕಾಗುತ್ತೆ, ನೀವು ಅದೇ ಕೆಲಸವಾಗಿ ಕೂತ್ಕೊಂಡು ನೋಡ್ಬೇಕಾಗತ್ತೆ. ಇಫ್ ಯು ರಿಯಲಿ ವಾಂಟ್ ಟು ಟೇಕ್ ಔಟ್ ಆಲ್ ದ ಇನ್ಫಾರ್ಮೇಶನ್ ವಿಚ್ ದ ವಿಜುವಲ್ ಮೀಡಿಯಾ ಗಿವ್ಸ್, ಅದಕ್ಕೆ ಪ್ರಿಪೇರ್ ಆಗಿ ಕೂತ್ಕೋಬೇಕಾಗತ್ತೆ. ರೇಡಿಯೋಗೆ ಆ ಪ್ರಿಪರೇಷನ್ ಬೇಕಾಗಲ್ಲ, ಅಟೆಂಟಿವ್ನೆಸ್ ಇದ್ರೆ ಸಾಕಾಗತ್ತೆ. ಸಾಕು. ಕರೆಕ್ಟ್ ಸರ್, ಅದ್ ನೀವು ಹೇಳಿದ್ ಕರೆಕ್ಟ್. ಯಾಕೆಂದ್ರೆ ನಾವು ಏನೇ ಮಾಡ್ಬೇಕಾದ್ರೂ ಅದು ಶಬ್ದಗಳು ನಮ್ ಕಿವಿ ಒಳಗ್ ಹೋಗ್ತಾ ಇರತ್ತೆ. ಸೊ ಹಾಗಾಗಿ ನಮಗೆ ಅಂದ್ರೆ ರೇಡಿಯೋ ಈ ಸಮಯದಲ್ಲೇ ಕೇಳ್ಬೇಕು ಅನ್ನುವಂಥದ್ದು ಕೂಡ ಏನೂ ಇಲ್ಲ. ಪ್ರೋಗ್ರಾಮ್ ನೀವು ಆ ಟೈಮ್ ಕೇಳ್ತೀರಾ, ಅದರ್ವೈಸ್ ನೀವು ಕೇಳ್ತಾನೆ ಇರಬಹುದು. ನಿಮ್ಗೆ ಇನ್ಫಾರ್ಮೇಶನ್ ತಲೆಗೆ ಬರ್ತಾನೆ ಇರುತ್ತೆ, ಕಿವಿ ಮೇಲೆ ಬೀಳ್ತಾನೆ ಇರುತ್ತೆ. ಹೌದು ಹೌದು ಹೌದು. ಸೊ ನೆಕ್ಸ್ಟ್ ನನ್ನ ಪ್ರಶ್ನೆ ಏನಿದೆ ಅಂತ ಹೇಳಿದ್ರೆ ಸರ್, ಈ ಸ್ಮಾರ್ಟ್ ಫೋನ್ಸ್ ಈಗಿನ ದಿನಮಾನಗಳಲ್ಲಿ ಸ್ಮಾರ್ಟ್ ಫೋನ್ಸ್ ಬಹಳ ಏನು ಸ್ಪೀಡ್ ಆಗಿ ಇದಾಗ್ತಾ ಇದೆ, ಬಹಳ ವೇಗವಾಗಿ ಎಲ್ಲರ ಕೈನಲ್ಲೂ ಇದೆ. 1 ವರ್ಷದ ಮಗು ಕೈನಲ್ಲೂ ಕೂಡ ನಾವು ಸ್ಮಾರ್ಟ್ ಫೋನ್ ನಾವು ನೋಡ್ತೇವೆ ಇವಾಗ, ಅಲ್ವಾ? ಸೊ ಈ ಒಂದು ಪರಿಸ್ಥಿತಿಗಳಲ್ಲಿ, ಈ ದಿನಮಾನಗಳಲ್ಲಿ, ಈ ಪೀಳಿಗೆಯಲ್ಲಿ, ಈ ರೀತಿಯಾದಂತ ಒಂದು ಪೀಳಿಗೆಯಲ್ಲಿ ನಿಮ್ಮ ಒಂದು ವರ್ತನೆ ಅಥವಾ ನಿಮ್ಮ ಒಂದು ಕೆಲಸ ಇವರ ಮಧ್ಯದಲ್ಲಿ ಹೇಗಿರ್ಬೋದು ಸರ್? ಯಾವ ರೀತಿಲಿ ಮಾಡ್ಲಿಕ್ಕೆ ನೀವು ಇಷ್ಟಪಡ್ತೀರಾ? ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ವೀಕ್ಷಕರಿಗೆ? ಈಗಿನ ಒಂದು ಇದರಲ್ಲಿ ಇದೆಲ್ಲ ಟೆಕ್ನಾಲಜಿಕಲ್ ಚೇಂಜಸ್ ಅಷ್ಟೇ. ಸೊ ನಾಳೆ ಇನ್ನೂ ಹೊಸ ಗ್ಯಾಜೆಟ್ಸ್ ಬರ್ಬೋದು. ಸೊ ಮಗುವಿಗೆ ಹುಟ್ಟಾನೆ ಬಾಯಲ್ಲಿ ಒಂದು ಚಿಪ್ ಇರ್ಬೋದು. ಸೊ ಹಾಗೇನೆ ಕಣ್ಣು ಮುಂದೆ ವಿತೌಟ್ ಎನಿ ಗ್ಯಾಜೆಟ್ಸ್ ಕಣ್ಣು ಮುಂದೆನೆ ನಿಮ್ಗೆ ಎಲ್ಲ ಚಿತ್ರಗಳು ಎಲ್ಲ ಬರಬಹುದು, ಎಲ್ಲಾ ತರ ಟೆಕ್ನಾಲಜಿ ಬರಬಹುದು. ಬಟ್ ಏನೇ ಬಂದ್ರೂ ಕೂಡ ನೋಡಿ ತಿಳಿ ಕೇಳಿ ಕಲಿ ಅಂತ ಹೇಳ್ತೀವಿ ನಾವು. ಕೇಳಿನೇ ಹೆಚ್ಚು ತಿಳಿಬೇಕಾಗತ್ತೆ.
ಈಗಿನ ಇದರಲ್ಲಿ ಏನಾಗಿದೆ, ಸ್ಮಾರ್ಟ್ ಫೋನ್ಸ್ ಆಗ್ಲಿ ಅಥವಾ ಇನ್ಯಾವುದೇ ಆಗ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಆಗ್ಲಿ ಕೂಡ ನಾವು ಹೆಚ್ಚು ನೋಡೋದ್ರ ಬಗ್ಗೆನೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ. ಅದನ್ನ ಹೇಗೆ ಬಿಹೇವಿಯರ್ ಸೈನ್ಸ್ ಇದೆಯಲ್ಲ, ಬಿಹೇವಿಯರ್ ಸೈನ್ಸ್ ಅಲ್ಲಿ ಬೇಕಾಗಿರೋದು ಕೇಳೋದು. ಅದರಿಂದ ನಮ್ಗೆ ಹೇಗೆ ಕೇಳಿಸ್ಕೋಬೇಕು ಅನ್ನೋದು ಗೊತ್ತಿಲ್ಲ. ಅಲ್ಲಿ ಏನು ಕೇಳ್ತೀವೋ ಪ್ರತಿಯೊಂದನ್ನು ಕೂಡ ತಲೆಗೆ ತಗೋತಾ ಇದ್ದೀವಿ. ಅಂಡ್ ಹೆಚ್ಚು ಕೇಳಿಸ್ಕೊಳ್ಳೋದ್ರ ಬಗ್ಗೆ ನಾವು ಗಮನ ಕೂಡ ಕೊಡ್ತಾ ಇಲ್ಲ ಈಗಿನ ಇದರಲ್ಲಿ. ಸ್ಮಾರ್ಟ್ ಫೋನ್ಸ್ ಆಗ್ಲಿ, ಬೇರೆ ಗ್ಯಾಜೆಟ್ಸ್ ಎಲ್ಲ ಆಗ್ಲಿ, ನೀವು ಬೇಕಿದ್ರೆ ಆಡಿಯೋ ಮ್ಯೂಟ್ ಮಾಡಿ ಕೂಡ ವಿಜುವಲ್ ನೋಡ್ತಾನೆ ಇರ್ತಾರೆ ಈಗ. ಸೊ ಆಡಿಯೋದಲ್ಲಿ ಏನ್ ಆಗ್ತಾ ಇದೆ ಅನ್ನೋದು ಗೊತ್ತಾಗಲ್ಲ, ಆ ಮಾತುಗಳು ಗೊತ್ತಾಗಲ್ಲ. ನಿಮಗೆ ಮಾತು ಗೊತ್ತಾಗೋದು ಕೇಳಿಸ್ಕೊಂಡಾಗ ಮಾತ್ರ. ಈಗ ನೀವು ಹೇಗೆ ಮಾತಾಡ್ತಾ ಇದ್ದೀರಾ ಅನ್ನೋದನ್ನ ನನಗೆ ಕೇಳಿಸ್ಕೊಂಡಾಗ ಮಾತ್ರ ನನ್ನ ಕಿವಿಗೆ ಬೀಳ್ತಾ ಇದೆ, ನಾನು ರೆಸ್ಪಾನ್ಸ್ ಕೊಡ್ತಾ ಇದ್ದೀನಿ. ಬಟ್ ಬರೇ ನೋಡ್ತಾ ಇದ್ರೆ ಏನು ಗೊತ್ತಾಗಲ್ಲ. ಸೊ ಬಟ್ ನೋಡೋದ್ರಿಂದ ಹೆಚ್ಚು ಮನಸ್ಸು ಹಾಳಾಗತ್ತೆ. ಬಟ್ ಇದ್ರ ಬಗ್ಗೆ ನಾವ್ ಯಾರು ಹೆಚ್ಚು ಗಮನ ಕೊಡ್ತಾ ಇಲ್ಲ. ಅಫ್ಕೋರ್ಸ್ ರೇಡಿಯೋ ದೃಷ್ಟಿಯಿಂದ ಹೇಳೋದಾದ್ರೆ ಇವನ್ ಸ್ಮಾರ್ಟ್ ಫೋನ್ಸ್ ಅಲ್ಲೂ ಕೂಡ ರೇಡಿಯೋಗಳಿದೆ. ಕೆಲವು ಯಂಗ್ಸ್ಟರ್ಸ್ ಈಗಲೂ ಕೂಡ ಇಯರ್ ಪಾಡ್ಸ್, ಹೆಡ್ಫೋನ್ಸ್ ಎಲ್ಲ ಹಾಕೊಂಡು ರೇಡಿಯೋ ಪ್ರೋಗ್ರಾಮ್ಸ್ ಕೆಲವರೆಲ್ಲ ಈಗಲೂ ಕೇಳ್ತಾ ಇದ್ದಾರೆ. ಯಾಕಂದ್ರೆ ಹಾಡುಗಳು, ಸಂಗೀತ ಎಲ್ಲ ಬೇಕಾದಾಗ ಅವರು ಸ್ಮಾರ್ಟ್ ಫೋನ್ ಮುಖಾಂತರ ಕೇಳ್ತಾ ಇದ್ದಾರೆ. ಆದ್ರೆ ಕಮ್ಯುನಿಕೇಶನ್ ಸ್ಕಿಲ್ಸ್ ಬೇಕಾದ್ರೆ ನಿಮ್ಗೆ ಮಾತಾಡೋದನ್ನ ಕೇಳಿಸ್ಕೋಬೇಕಾಗುತ್ತೆ. ನಾನ್ ಹೇಗ್ ಮಾತಾಡ್ತಾ ಇದ್ದೀನಿ, ನೀವ್ ಹೇಗ್ ಮಾತಾಡ್ತಾ ಇದ್ದೀರಾ, ಇನ್ನೊಬ್ರು ಹೇಗೆ ಮಾತಾಡ್ತಾರೆ ಅನ್ನೋದ್ರ ಮೇಲೆ ನೀವ್ ಚೆನ್ನಾಗಿ ಮಾತಾಡ್ತಾ ಇದ್ರೆ ನಾನು ಅದನ್ನ ಇನ್ನೊಂದ್ ಕಡೆ ಇಮಿಟೇಟ್ ಮಾಡಕ್ ಹೋಗ್ತೀನಿ, ಅಥವಾ ಅದನ್ನ ಅಳವಡಿಸ್ಕೊಳಕ್ ಹೋಗ್ತೀನಿ. ಚೆನ್ನಾಗಿ ಪ್ರೆಸೆಂಟೇಶನ್ ಚೆನ್ನಾಗಿದೆ, ಅವರ ವಾಯ್ಸ್ ಮಾಡ್ಯುಲೇಷನ್ ಚೆನ್ನಾಗಿದೆ, ಈ ತರ ಇಷ್ಟು ಪ್ರೆಸೆಂಟೇಶನ್ ಮಾಡಬಹುದು ಅಂತ. ಅದ್ರ ಬಗ್ಗೆ ನಾವು ಹೆಚ್ಚು ಗಮನ ಕೊಡ್ತಾ ಇಲ್ಲ ಅನ್ನೋ ಒಂದು ಇದು ನನಗೆ ಭಾವನೆ. ಯಾಕಂದ್ರೆ ಇದು ಮುಂದೆ ಇದೇ ತರ ಆದ್ರೆ ನಾವು ಮಾತಾಡೋದನ್ನೇ ಕಡಿಮೆ ಮಾಡೋದು ಅಥವಾ ಬಿಟ್ಟೇ ಬಿಡೋ ಅಂತ ಸ್ಥಿತಿ ಕೂಡ ಬರಬಹುದು ಅಂತ ಅನ್ಸುತ್ತೆ. ಅಂದ್ರೆ ಬರೀ ಕೇಳಿಸ್ಕೊಳ್ಳುವಂತದ್ದು ಮಾತ್ರ ಇರುತ್ತೆ ಅಂತ ಏನಾದ್ರು ನೀವ್ ಹೇಳಲಿಕ್ಕೆ? ಅಲ್ಲ, ಕೇಳಿಸ್ಕೊಂಡ್ರೆ ತಾನೇ ಮಾತಾಡಕ್ಕೆ ಬರೋದು. ಕೇಳಿಸ್ಕೊಳ್ಳೋದೇ ಕಡಿಮೆ ಆಗ್ತಾ ಇದೆಯಲ್ಲ. ಈಗ ಮನೆಯಲ್ಲೇ ಆಗ್ಲಿ, ಹೊರಗಡೆನೆ ಆಗ್ಲಿ, ಎಲ್ಲೂ ಕೂಡ ಯಾರು ಏನು ಕೇಳಿಸ್ಕೊತಾ ಇಲ್ಲ. ಸೊ ಈವನ್ ಪೇರೆಂಟ್ಸ್ ಕೂಡ ಯಾರು ಇಂಟ್ರಾಕ್ಟ್ ಮಾಡ್ತಾ ಇಲ್ಲ ಮಕ್ಕಳ ಜೊತೆ, ಹೆಚ್ಚು ಮಾತಾಡೋದು ಕಡಿಮೆ ಆಗಿದೆ. ಸೊ ಮಾತು ಹೆಚ್ಚಾಗಬೇಕು. ಆ ಒಂದು ನಿಟ್ಟಿನಲ್ಲಿ ನಾವು ಆಡಿಯೋ ಮೀಡಿಯಂ ಮೇಲಿನ ಜವಾಬ್ದಾರಿ ಸಾಕಷ್ಟಿದೆ ಇವತ್ತು. ಹೇಗೆ ಅವರು ಹೆಚ್ಚು ಹೆಚ್ಚು ಕೇಳುವಂತ ಕೆಲಸ ಮಾಡಬೇಕು ಅಂತ. ಯಾಕಂದ್ರೆ ನಾವೆಲ್ಲ ಕೇಳಿಸ್ಕೋತಾನೆ ನಮ್ಮ ವ್ಯಕ್ತಿತ್ವವನ್ನ ರೂಪಿಸ್ಕೊಂಡಂತವ್ರು ಅಲ್ವಾ. ಹಾಗೆಲ್ಲ ನೋಡುವಂತದ್ದು ಬಹಳ ಕಡಿಮೆ ಇತ್ತು. ನಾಟಕ, ಸಿನಿಮಾ ಆಗ್ಲಿ ಬಹಳ ಕಡಿಮೆ ಇತ್ತು. ಎಲ್ಲ ಕೇಳಿಸ್ಕೊಂಡನೆ ನಮ್ಮ ಅಜ್ಜ ಹೀಗ್ ಮಾತಾಡ್ತಾ ಇದ್ರು, ನಮ್ಮ ಅಜ್ಜಿ ಹೀಗ್ ಮಾತಾಡ್ತಾ ಇದ್ರು. ಆ ಒಂದು ಇಮಿಟೇಷನ್ಸ್ ಆಗ್ಲಿ, ಆ ಒಂದು ವೇರಿಯೇಷನ್ಸ್ ಆಗ್ಲಿ, ಮಾಡ್ಯುಲೇಷನ್ಸ್ ಆಗ್ಲಿ ಬಹಳ ಕಡಿಮೆ ಜನ ಕಲಿತಾ ಇದ್ದಾರೆ ಈಗ. ಕಡಿಮೆ. ಹಾಗೆ ಈ ಒಂದು ದಿನಗಳಲ್ಲಿ ಕೂಡ ಅದು ಪೂರ ಹೋಗ್ಬಿಟ್ಟಿದೆ ಅಂತ ಅನ್ಕೊಂತೀವಿ ಅಲ್ವಾ ಸರ್? ಹೌದು. ಈಗ ನೋಡಿ, ಎಲ್ರು ಕೂಡ ಬರೀ ವಾಟ್ಸ್ಆಪ್ ಅಲ್ಲಿ ಮೆಸೇಜಸ್ ಟೈಪ್ ಮಾಡ್ತಾರೆ, ಅಥವಾ ವಾಟ್ಸ್ಆಪ್ ಕಾಲ್ ಮಾಡ್ತಾರೆ. ವಾಟ್ಸ್ಆಪ್ ಕಾಲ್ ಅಲ್ಲಿ ಕ್ಲಾರಿಟಿ ಇರಲ್ಲ, ಅವ್ರ ಸ್ಪಷ್ಟತೆ ಇರಲ್ಲ. ಸೊ ಹೇಗೆ ಮಾತಾಡೋದು ಅಂತ ರೆಗ್ಯುಲರ್ ಕಾಲ್ಸ್ ಅಲ್ಲೂ ಕೂಡ ಈಗಾಗಲೇ ನಾವೇ ಗಮನಿಸ್ತಾ ಇದೀವಿ, ಮಾತಾಡೋದು ಎಷ್ಟು ಕಡಿಮೆ ಆಗಿದೆ ಅಂದ್ರೆ ರೆಗ್ಯುಲರ್ ಕಾಲ್ಸ್ ಯಾರು ಮಾಡೋದೇ ಇಲ್ಲ. ನಂಬರ್ ಆಫ್ ಫೋನ್ ಕಾಲ್ಸ್ ತಗೊಂಡ್ರೆ ನಿಮ್ಗೆ ರೆಗ್ಯುಲರ್ ಫೋನ್ ಕಾಲ್ಸ್ ಬರೋದು ಬಹಳ ಕಡಿಮೆ ಜನ. ಹೆಸರಿಗೆ ನಮ್ಮ ಫೋನ್ ಅಲ್ಲಿ 1000 ಕಾಂಟ್ಯಾಕ್ಟ್ಸ್ ಇರುತ್ತೆ. 1000 ಕಾಂಟ್ಯಾಕ್ಟ್ಸ್ ಅಲ್ಲಿ ಆಕ್ಟಿವ್ ಆಗಿ ಫೋನ್ ಮಾಡೋರು 5-6 ಜನ ಮಾತ್ರ. ಉಳಿದವರು ವಾಟ್ಸ್ಆಪ್ ಅಲ್ಲಿ ಮಾತಾಡಕ್ಕೆ ನೋಡ್ತಾರೆ, ಅಲ್ಲಿ ಸರಿಯಾಗಿ ಕನೆಕ್ಟಿವಿಟಿ ಸಿಗೋದಿಲ್ಲ. ಇಲ್ಲ ಅಂದ್ರೆ ಟೆಕ್ಸ್ಟ್ ಮೆಸೇಜ್ ಮಾಡ್ತಾರೆ. ನಾವೆಲ್ಲ ಟೆಕ್ಸ್ಟ್ ಮೆಸೇಜ್ ಬರೀ ಬಾಯಿಂದ ಈಗ ಬೆರಳಿಗೆ ಬಂದ್ಬಿಟ್ಟಿದೀವಿ. ಕರೆಕ್ಟ್. ಈಗ ಮುಂದಿನ ಪ್ರಶ್ನೆಗೆ ನಾವು ಹೋಗುವಾಗ ಸರ್, ನಿಮ್ಗೆ ಇನ್ನೊಂದು ಪ್ರಶ್ನೆ. ಈ ಭಾರತ ದೇಶದಲ್ಲಿ ಅನೇಕ ಭಾಷೆಗಳಿದೆ ಅಲ್ವಾ? ಈ ನಮ್ಮ ಭಾರತ ದೇಶದಲ್ಲಿ ಅನೇಕ ಭಾಷೆಗಳು. ಆ ಭಾಷೆಗಳನ್ನ, ಎಲ್ಲಾ ಭಾಷೆಗಳಲ್ಲಿ ರೇಡಿಯೋ ಮುಖಾಂತರವಾಗಿ ಕಾರ್ಯಕ್ರಮಗಳನ್ನ ಪ್ರಸಾರ ಮಾಡ್ತಾ ಇದ್ದೀರಿ ಅಲ್ವಾ? ಎಲ್ಲಾ ಭಾಷೆಗಳಲ್ಲೂ ಬರ್ತದೆ. ಸೊ ಈ ಭಾಷೆಗಳನ್ನ ಕೇಳುವಂತಹ ಜನರು, ಈಗ ನಾನು ಕನ್ನಡ ಭಾಷೆ ನನಗೆ ಗೊತ್ತಿದೆ, ಅದ್ರ ಜೊತೆಗೆ ನಾನು ಬೇರೆ ಭಾಷೆಗಳ ಕಾರ್ಯಕ್ರಮಗಳನ್ನು ಕೂಡ ಕೇಳಿ ಸಂತೋಷ ಪಡುವಂತಹ, ಸೊ ಈ ಅನೇಕ ಭಾಷೆಗಳನ್ನ ಕೇಳುವಂತಹ ಜನರಿಗೆ, ಅಂದ್ರೆ ಶ್ರೋತೃಗಳಿಗೆ, ರೇಡಿಯೋ ಕಾರ್ಯಕ್ರಮವನ್ನ ಕೇಳುವಂತಹ ಶ್ರೋತೃಗಳಿಗೆ ನೀವು ಯಾವ ರೀತಿಯಾದಂತಹ ಒಂದು ಕಾರ್ಯಕ್ರಮಗಳನ್ನ ಕೊಡ್ಲಿಕ್ಕೆ ನೀವು ಇಷ್ಟಪಡ್ತೀರಾ ಸರ್? ಅಂದ್ರೆ ಪರ್ಟಿಕ್ಯುಲರ್ ಆಗಿ ಈ ರೀತಿಯಾದಂತ ಕಾರ್ಯಕ್ರಮನೇ ಈ ಜನರಿಗೆ ನಾವು ಪ್ರಸಾರ ಮಾಡ್ಬೇಕು ಅನ್ನುವಂತಹ ಒಂದು ಆಲೋಚನೆ ಏನಾದ್ರೂ ಇಟ್ಕೊಂಡು ಆ ರೀತಿಯಾದಂತ ಒಂದು ಕಾರ್ಯಕ್ರಮಗಳನ್ನ ಕೊಡ್ತೀರಾ?
ಹೇಗೆ ಸರ್? ಆದಷ್ಟು ನಾವು ಜನರ ಹತ್ತಿರ ಹೋಗುವಂತಹ ಕಾರ್ಯಕ್ರಮಗಳು ಯಾವುದು, ಅವರನ್ನ ಯಾವುದು ಹೆಚ್ಚು ಸುಲಭವಾಗಿ ತಲುಪತ್ತೆ ಅನ್ನೋ ನಿಟ್ಟಿನಲ್ಲಿ ನಾವು ಹೆಚ್ಚು ಕಾರ್ಯಕ್ರಮಗಳನ್ನ ರೂಪಿಸ್ತೀವಿ. ಅಂದ್ರೆ ನಾವೀಗ ಇಂಟರಾಕ್ಟಿವ್ ಪ್ರೋಗ್ರಾಮ್ಸ್ ಅಂತ ಕರಿತೀವಲ್ಲ, ಸೊ ಇಂಟರಾಕ್ಟಿವ್ ಪ್ರೋಗ್ರಾಮ್ಸ್ ಬಗ್ಗೆ ಹೆಚ್ಚು ನಾವು ಗಮನ ಹರಿಸ್ತೀವಿ. ಈ ಇಂಟರಾಕ್ಟಿವ್ ಪ್ರೋಗ್ರಾಮ್ಸ್ ಅಲ್ಲಿ ಅವರು ಕೂಡ ಪಾರ್ಟಿಸಿಪೇಟ್ ಮಾಡ್ತಾರೆ. ಈಗ ನಮ್ಮಲ್ಲೇ ಇದೆ ಮೈಸೂರು ಆಕಾಶವಾಣಿಯಲ್ಲಿ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿ ಅಂತ ಪ್ರತಿದಿನ ಬೆಳಿಗ್ಗೆ 11 ಗಂಟೆಯಿಂದ 12 ಗಂಟೆವರೆಗೂ ದೂರವಾಣಿ ಮುಖಾಂತರ ಅವ್ರು ನಮ್ಮ ಜೊತೆ ಮಾತಾಡ್ತಾರೆ. ನಮ್ಮ ಹಿಂದಿನ ದಿನದ ಕಾರ್ಯಕ್ರಮಗಳಿರ್ಬೋದು, ಅಥವಾ ಅವರು ಏನ್ ಮಾಡ್ತಾ ಇದ್ದಾರೆ ಅನ್ನೋದಿರ್ಬೋದು, ಈ ರೀತಿಯಾದ ಫೋನ್ ಇನ್ ಕಾರ್ಯಕ್ರಮಗಳು. ಅಂಡ್ ಫೋನ್ ಇನ್ ಕಾರ್ಯಕ್ರಮಗಳು ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ, ಮಂತ್ರಿಗಳೊಂದಿಗೆ, ಇಲಾಖಾ ಅಧಿಕಾರಿಗಳು, ಈ ತರ ಎಲ್ಲರಿ ಡಾಕ್ಟರ್ಗಳೊಂದಿಗೆ ಎಲ್ಲ ತರದ ಕಾರ್ಯಕ್ರಮಗಳನ್ನ ನಾವು ಪ್ರಸಾರ ಮಾಡ್ತಾ ಇದ್ದೀವಿ. ಇಲ್ಲಿ ಹೆಚ್ಚು ಜನ ಭಾಗವಹಿಸೋದಕ್ಕೆ ಅವಕಾಶ ಇದೆ. ಜೊತೆಗೆ ಇನ್ನಿತರ ಈ ಹಾರ್ಡ್ ಕೋರ್ ಪ್ರೋಗ್ರಾಮ್ಸ್ ಅಲ್ಲಿ ನಮಗೆ ಟ್ಯಾಲೆಂಟ್ ಬೇಕಾಗತ್ತೆ. ಸೊ ತಾವು ಚೆನ್ನಾಗಿ ಬರವಣಿಗೆ ಇದೆ, ಯಾವುದೇ ಒಂದು ವಿಷಯದ ಬಗ್ಗೆ ಚೆನ್ನಾಗಿ ಬರೀತೀರಾ ಅಂತ ಆದ್ರೆ ನೀವು ನಮ್ಮಲ್ಲಿ ಬಂದು ಧ್ವನಿ ಮುದ್ರಣವನ್ನ ಮಾಡಿಕೊಂಡು ಜನಕ್ಕೆ ಯಾವ ಮಾಹಿತಿಯನ್ನ ನೀವು ತಲುಪಿಸಕ್ಕೆ ಇಷ್ಟಪಡ್ತೀರೋ ಅದನ್ನ ನಾವು ಹೇಳ್ತೀವಿ. ಒಟ್ಟಾರೆಯಾಗಿ ನಮ್ಮ ಜನ ಈಗಲೂ ಕೂಡ ನಾವು ಗಮನಿಸಿದ ಹಾಗೆ ಇಷ್ಟೊಂದು ಟೆಕ್ನಾಲಜಿಕಲ್ ರೆವಲ್ಯೂಷನ್ ಅಲ್ಲಿ ತಾಂತ್ರಿಕ ಕ್ರಾಂತಿ ಆದ್ರೂ ಕೂಡ ಜನಕ್ಕೆ ಮಾಹಿತಿ ಬೇಕು. ಈಗಲೂ ಕೂಡ ಜನ ಒಳ್ಳೆಯ ಕಾರ್ಯಕ್ರಮಗಳನ್ನ ಕೇಳ್ತಾ ಇರ್ತಾರೆ, ಹೆಚ್ಚು ಹೆಚ್ಚು ಕೇಳ್ತಾರೆ ಅನ್ನೋದಕ್ಕೆ ನಾವು ಮೈಸೂರು ಆಕಾಶವಾಣಿಯಲ್ಲಿ ಮಾಡಿರೋ ಅವ್ರಿಗೆ ಕಂಡುಕೊಳ್ಳೋದಕ್ಕೆ ನಾವು ಸಹಾಯ ಮಾಡಿದೀವಿ. ಆ ರೀತಿಯಾದಂತಹ ಮೀಡಿಯೇಟರ್ ಕೆಲಸ ಸರಿಯಾಗಿ ಮಾಡಿದ್ರೆ ಖಂಡಿತ ಜನ ಯಾವುದೇ ಒಂದು ಮಾಧ್ಯಮ, ಆಕಾಶವಾಣಿ ಆಗಿರಬಹುದು ಅಥವಾ ಇನ್ಯಾವುದೇ ಮಾಧ್ಯಮ ಆಗಿರಬಹುದು, ಖಂಡಿತ ಆ ಮಾಧ್ಯಮದ ಹಿಂದೆ ಇದ್ದೇ ಇರ್ತಾರೆ. ನಾವು ಕೊರೋನಾ ಟೈಮಲ್ಲಿ ಸಾಕಷ್ಟು ಕೆಲಸ ಮಾಡಿದ್ವಿ, ಸಾಕಷ್ಟು ಸಾವಿರಾರು ಜನಕ್ಕೆ ಸಹಾಯ ಮಾಡಿದೀವಿ. ನಮ್ಮ ಫೋನ್ ಕಾಲ್ಗಳ ಮುಖಾಂತರ, ಫೋನಿನ ಕಾರ್ಯಕ್ರಮದ ಮುಖಾಂತರ. ಒಂದು ಸಣ್ಣ ಉದಾಹರಣೆ ನಿಮ್ ಜೊತೆ ಹಂಚ್ಕೊಳ್ಳಕ್ ಇಷ್ಟಪಡ್ತೀನಿ. ಒಂದು ಲೈವ್ ಕಾರ್ಯಕ್ರಮದಲ್ಲಿ ನಮ್ಮ ಅನೌನ್ಸರ್ಗೆ ಒಂದು ಫೋನ್ ಕಾಲ್ ಬರುತ್ತೆ. ಆ ಫೋನ್ ಕಾಲ್ ಅಲ್ಲಿ ಒಬ್ಬರು ಲೇಡಿ ಮಾತಾಡ್ಬಿಟ್ಟು ಹೇಳ್ತಾರೆ, ಕರೋನಾ ಇದೆ, ಮನೆಯಿಂದ ಎಲ್ಲೂ ಹೊರಗಡೆ ಹೋಗಕ್ ಆಗ್ತಾ ಇಲ್ಲ, ಆದ್ರೆ ನನಗೆ ದುಡ್ಡು ಬೇಕಾಗಿದೆ, ನನ್ನ ಪೋಸ್ಟ್ ಆಫೀಸ್ ಅಲ್ಲಿ ನನ್ನ ದುಡ್ಡಿದೆ, ನಾ ತಗೋಬೇಕು, ಆದ್ರೆ ಹೊರಗಡೆ ಹೋಗಿ ತಗೊಳ್ಳೋದಕ್ಕೆ ಆಗ್ತಾ ಇಲ್ಲ, ಏನ್ ಮಾಡೋದು ಹೇಳಿ ಅಂತ ಹೇಳ್ತಾರೆ. ಸೊ ನಾವು ಕರೋನಾ ಟೈಮಲ್ಲಿ ಈ ರೀತಿಯಾದಂತಹ ಎಲ್ಲ ಡೀಟೇಲ್ಸ್ ಕೂಡ ಎಂಟ್ರಿ ಮಾಡೋದಕ್ಕೆ ನಮ್ಮ ಅನೌನ್ಸರ್ಸ್ ಒಂದು ರಿಜಿಸ್ಟರ್ ಇಟ್ಕೊಂಡಿದ್ರು. ಅವ್ರ ಟೆಲಿಫೋನ್ ನಂಬರ್, ಯಾವ ಊರು, ಯಾವ ಟೈಮಿಗೆ ಫೋನ್ ಮಾಡಿದ್ದಾರೆ, ಅವ್ರ ಸಮಸ್ಯೆ ಏನು, ಎಲ್ಲವನ್ನು ಕೂಡ ನಾವು ಬರೆದಿಟ್ಕೋತಾ ಇದ್ವಿ. ಇದು ಈ ತರ ಒಂದು ಫೋನ್ ಕಾಲ್ ಬರುತ್ತೆ. ಈ ಫೋನ್ ಕಾಲ್ ಬಂದ 5 ನಿಮಿಷಕ್ಕೆ ಇನ್ನೊಂದು ಫೋನ್ ಕಾಲ್ ಬಂತು. ಆ ಫೋನ್ ಕಾಲು ಅವ್ರು ಹೇಳ್ತಾರೆ, ನಾನೊಬ್ಬ ಆಟೋ ಡ್ರೈವರು, ಕರೋನಾ ಆಗಿರೋದ್ರಿಂದ ನನಗೂ ಏನು ಬಿಸ್ನೆಸ್ ಇಲ್ಲ, ನಾ ಏನು ಎಲ್ಲೂ ಹೋಗ್ತಾ ಇಲ್ಲ. ಆ ಮೇಡಮ್ ಮಾತಾಡಿದ್ದನ್ನ ಕೇಳಿಸ್ಕೊಂಡೆ ನಾನು, ಅವ್ರಿಗೆ ಪೋಸ್ಟ್ ಆಫೀಸಿಗೆ ಹೋಗ್ಬೇಕಂತೆ, ನೀವು ದಯವಿಟ್ಟು ಅವ್ರ ಫೋನ್ ನಂಬರ್ ನಮಗ್ ಕೊಡಿ, ನಾನು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ಪೋಸ್ಟ್ ಆಫೀಸಿಗೆ ಕರ್ಕೊಂಡೋಗಿ ಬರ್ತೀನಿ ಅಂತ ಅಂದ್ರು. ಅದೊಂದೇ ಅಲ್ಲ, ಆಮೇಲೆ ನಮ್ದು ಮಧ್ಯಾಹ್ನದ ಕೂಡ ಒಂದ್ ಸೆಷನ್ ಅಲ್ಲಿ ಅದು ಇಂಟರಾಕ್ಟಿವ್ ಪ್ರೋಗ್ರಾಮ್ ಕಂಟಿನ್ಯೂ ಆಯ್ತು. ಡೈಲಿ 4 hours ಮಾಡ್ತಾ ಇದ್ವಿ. ಮಧ್ಯಾಹ್ನ 3 to 5 ಪ್ರೋಗ್ರಾಮ್ ಅಲ್ಲಿ ಅವರು ಮತ್ತೆ ಫೋನ್ ಮಾಡ್ಬಿಟ್ಟು, ಸರ್ ನಾ ಬೆಳಿಗ್ಗೆ ಅವ್ರಿಗೆ ಫೋನ್ ಮಾಡಿದ್ದೆ, ಮೇಡಮ್ ಅವ್ರ ಮನೆಗೆ ಹೋದೆ, ಮನೆಗೆ ಹೋಗಿ ಪೋಸ್ಟ್ ಆಫೀಸ್ ಕರ್ಕೊಂಡು ಹೋಗಿ ಅವ್ರು ದುಡ್ಡು ತಗೊಂಡ್ರು, ಮತ್ತೆ ಮನೆಗೆ ಡ್ರಾಪ್ ಮಾಡಿದೀನಿ, ನಾನೇನೋ ಅವ್ರ ಹತ್ರ 1 ಪೈಸಾನು ತಗೊಳ್ಳಿಲ್ಲ, ನಿಮ್ಗೆ ತಿಳಿಸೋಣ ಅಂತ ಫೋನ್ ಮಾಡಿ. ಇದು ನಿಜ ಒಳ್ಳೆ ರೀತಿಯಾದಂತ ಒಂದು, ಅಂದ್ರೆ ಒಬ್ರಿಗೊಬ್ರು ಸಹಾಯ ಮಾಡುವಂತದ್ದು. ನೋಡಿ, ನಾವು ಕೇಳಿಸ್ಕೊಂಡು ನಾವು ಮಾಡುವಂತ ಒಂದು ಕಾರ್ಯ. ಹೌದು, ಇದು ಬರೀ ಕೇಳಿಸ್ಕೊಳ್ಳೋದು, ಅವರು ಯಾರು ಅವ್ರ ಮುಖ ನೋಡಿಲ್ಲ. ಇಲ್ಲಿ ನೀವು ಹೇಳ್ತೀರಲ್ಲ, ಇಲ್ಲಿ ವಿಜುವಲ್ ಮೀಡಿಯಂ ಪ್ಲೇ ಮಾಡತ್ತಾ, ಏನ್ ಮಾಡತ್ತೆ ಅಂತ ಅಲ್ವಾ? ವಿಜುವಲ್ ಮೀಡಿಯಂ ಅಲ್ಲಿ ಇಷ್ಟು ಮಾಡ್ಬೇಕು ಅಂದ್ರೆ ನಿಮ್ಗೊಂದು ಕ್ಯಾಮ್ರಾ ಬೇಕು, ಒಬ್ಬ ಟೆಕ್ನಿಷಿಯನ್ ಬೇಕು, ಮೇಕಪ್ ಆರ್ಟಿಸ್ಟ್ ಇದು ಬೇಕು. ಅಷ್ಟನ್ನು ನೀವು ಒಂಥರ ಪ್ರಿಪೇರ್ಡ್ ಆಗಿ ಹೋಗಿರ್ತೀರಾ. ನೀವು ಕ್ಯಾಮ್ರಾ ನೋಡೋದ್ ಕೂಡ್ಲೇನೆ ನಾನು ಪ್ರಿಪೇರ್ ಆಗ್ಬಿಡ್ತೀನಿ, ಮುಖ ಸರಿ ಮಾಡ್ಕೋತೀನಿ, ಕೂದಲು ಸರಿ ಮಾಡ್ಕೋತೀನಿ, ಏನೋ ಮಾಡ್ತೀನಿ. ಇಲ್ಲಿ ಆತರ ಏನು ಬೇಕಾಗಲ್ಲ. ಜಸ್ಟ್ ಒಂದು ಎನಿ ಅದರ್ ಆಡಿಯೋ ಮೀಡಿಯಂ, ಮೊಬೈಲ್ ಈಸ್ ಆಲ್ಸೋ ಅನದರ್ ಆಡಿಯೋ ಮೀಡಿಯಂ. ಆ ಆಡಿಯೋ ಮೀಡಿಯಂ ನ ಬಳಸ್ಕೊಂಡು ನಾವು ಒಂದು ಬಿಗ್ಗರ್ ಆಡಿಯೋ ಮೀಡಿಯಂ, ಮಾಸ್ ಆಡಿಯೋ ಮೀಡಿಯಂ ಮುಖಾಂತರ ನಾವು ಕೆಲಸ ಮಾಡಿದೀವಿ. 1-to-1 ಆಡಿಯೋ ಮೀಡಿಯಂ ನಿಂದ ನಾವು ಮಾಸ್ಗೆ ಕನ್ವರ್ಟ್ ಮಾಡಿದೀವಿ. ಸೊ ಈ ರೀತಿಯಾಗಿ ನಾವು ಟೆಕ್ನಾಲಜಿನ ಬಳಸ್ಕೊಂಡ್ರೆ ಈ ತರ ಸುಮಾರಾಗಿದೆ. ಎಷ್ಟೋ ಜನಕ್ಕೆ ನಮ್ಮ ಕಾರ್ಯಕ್ರಮದ ಮುಖಾಂತರ ಊಟ ತಲುಪಿಸಿದೀವಿ, ಅಲ್ಲಿನ ಜನಾನೇ ತಗೊಂಡೋಗಿ ಊಟ ಕೊಟ್ಟಿದ್ದಾರೆ, ಇದು ಮಾಡಿದ್ದಾರೆ, ನಾವು ಬರೀ ಇಲ್ಲೇ ಕೂತಿದ್ದು. ಸೊ ಈ ರೀತಿಯಾದ ಕಾರ್ಯಕ್ರಮಗಳು ಮಾಡಿದಾಗ ಏನಾಗತ್ತೆ, ಅವ್ರಿಗೆ ಮೈಸೂರು ಆಕಾಶವಾಣಿ ಬಗ್ಗೆ ಹೆಚ್ಚು
ವಿಶ್ವಾಸ ಮೂಡ್ತು. ಸೊ ಆಕಾಶವಾಣಿ ಹ್ಮ್. ಜೊತೆ ಇದೆ, ನಾವ್ ಏನೇ ಹೇಳಿದ್ರು ಅವ್ರು ಕೇಳ್ತಾರೆ. ಸೊ ನಾವು ಹೌದು. ಅವ್ರು ಹೇಳಿರೋ ಕೆಲವು ಕಾರ್ಯಕ್ರಮಗಳನ್ನು ಕೂಡ ನಾವು ಇಂಪ್ಲಿಮೆಂಟ್ ಮಾಡಿದೀವಿ. ಸೊ ಆ ಹ್ಮ್. ಒಂದು ನಿಟ್ಟಿನಲ್ಲಿ ನಾವು ಹೆಚ್ಚು ಇಂಟರಾಕ್ಟಿವ್ನೆಸ್ ಬರೀ ಪ್ರೋಗ್ರಾಮ್ಸ್ ಅಲ್ಲಿ ಮಾತ್ರ ಅಲ್ಲ, ಅವರ Okay. ಒಂದು ಭಾವನೆಗಳಿಗೂ ಕೂಡ ನಾವು ಸ್ಪಂದಿಸಿ ಅವರು ಏನು ಹೇಳ್ತಾರೆ ಅದು ಫೀಸಿಬಲ್ ಆಗಿದ್ರೆ, ಕಾರ್ಯನಿರ್ವಹಿಸಕ್ ಸಾಧ್ಯ ಇದ್ರೆ ಮಾಡೋ ತರ ಮಾಡಿದ್ರೆ ಖಂಡಿತ Okay. ಯಾವುದೇ ಮೀಡಿಯಮ್ಮು ಬದುಕಲಿಕ್ಕೆ ಸಾಧ್ಯ. ಹೆಚ್ಚಾಗಿ ಆಡಿಯೋ ಮೀಡಿಯಂ ಮಾಡೋದಕ್ಕೆ ಬದುಕಲಿಕ್ಕೆ ಬಹಳ ಸುಲಭ ಇದೆ. ಯಾಕಂದ್ರೆ ಆಡಿಯೋ ಮೀಡಿಯಂ ಇಟ್ ಇಸ್ ಎ ಒನ್ ಮ್ಯಾನ್ ಶೋ. ಸೊ ಹೌದು ಸರ್. ವಿಜುವಲ್ ಹೌದು, ಮೀಡಿಯಂ ಕರೆಕ್ಟ್ ಅಲ್ಲಿ ಸುಮಾರು ಜನ ಕರೆಕ್ಟ್. ಬೇಕಾಗ್ತಾರೆ. ಅಟ್ಲೀಸ್ಟ್ ಒಂದು ಹೌದು 5-6 ಜನ ಆದ್ರೂ ಬೇಕಾಗ್ತಾರೆ. ಸೊ ಹೌದು ಹೌದು. ಒನ್ ಮ್ಯಾನ್ ಶೋ ಆದ್ರಿಂದ ಇದು ಕ್ಲಿಕ್ ಆಗೋದು ಸುಲಭ, ಉಳಿಸ್ಕೊಂಡು ಹೋಗೋದು ಕೂಡ ಬಹಳ ಸುಲಭ. ಹ್ಮ್. ಸರ್, ಇನ್ನ ಕೊನೆಯ ಪ್ರಶ್ನೆ ನಿಮ್ಗೆ. ಅಂದ್ರೆ ಈ ಒಂದು ವರ್ಷದ ವರ್ಲ್ಡ್ ರೇಡಿಯೋ ಡೇ ಆ ಥೀಮ್ ಏನಿದೆ ಅಂತಂದ್ರೆ, ರೇಡಿಯೋ ಒಂದು ಶತಮಾನದ ಮಾಹಿತಿ, ಮನೋರಂಜನೆ ಮತ್ತೆ ಶಿಕ್ಷಣ. ಹ್ಮ್. ಸೊ ಇದ್ರ ಬಗ್ಗೆ ನಿಮ್ಮ ಮಾಹಿತಿ ಏನು? ಮತ್ತೆ ಮುಂದಿನ ದಿನಗಳಲ್ಲಿ ರೇಡಿಯೋನ ಭವಿಷ್ಯ ಏನಾಗಿರುತ್ತೆ ಸರ್? ನಿಮ್ಮ ಆಲೋಚನೆ ಏನು ಇದ್ರ ಬಗ್ಗೆ? 100 ವರ್ಷದ ರೇಡಿಯೋ ಅಂತ ಹೇಳಿದಾಗ 2 ವಿಷಯ ನೆನಪಿಗೆ ಬರುತ್ತೆ. ಈ 100 ವರ್ಷದ ಶತಮಾನದ ರೇಡಿಯೋದಲ್ಲಿ ಹೆಚ್ಚು ಕಡಿಮೆ 90 ವರ್ಷಕ್ಕೂ ಮೇಲ್ಪಟ್ಟು ಆಕಾಶವಾಣಿ ಕೆಲಸ ಮಾಡಿದೆ. ಆಕಾಶವಾಣಿ 90 ವರ್ಷಕ್ಕಿಂತ ಮೇಲಾಗಿದೆ. ಓಕೆ. ಅದಕ್ಕೆ ಸರಿಯಾಗಿ ಮೈಸೂರು ಆಕಾಶವಾಣಿಗೂ ಕೂಡ ಸೆಪ್ಟೆಂಬರ್ 10ನೇ ತಾರೀಕು ಈ ವರ್ಷ 90ನೇ ವರ್ಷ ತುಂಬುತ್ತೆ. ಸೊ ಆಲ್ಮೋಸ್ಟ್ ನಾವು ಕೂಡ ಒಂದು ಶತಮಾನದಷ್ಟು ಕಾಲ ಜನರ ಜೊತೆ ಇದ್ದೀವಿ, ರೇಡಿಯೋ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀವಿ. ಆಕಾಶವಾಣಿ ಅದೊಂದು ದೊಡ್ಡ ಹೆಗ್ಗಳಿಕೆ. ಮೈಸೂರು ಆಕಾಶವಾಣಿ 1935 ಅಲ್ಲಿ ಶುರು ಆಗಿತ್ತು, ಒಂದು ಸಣ್ಣ ಪ್ರೈವೇಟ್ ರೇಡಿಯೋ ಆಗಿ. ಆಮೇಲೆ ಅದು ಗೌರ್ಮೆಂಟ್ ತಗೊಂಡು ಆಕಾಶವಾಣಿ ಆಗಿತ್ತು. ಸೊ 35 ಇಂದ ಆಗ್ಲಿ 1927 ಅಲ್ಲಿ ಬಾಂಬೆನಲ್ಲಿ ಶುರು ಆಯ್ತು. ಸೊ ಆಲ್ಮೋಸ್ಟ್ 97 ಇಯರ್ಸ್ ಆಕಾಶವಾಣಿ ಕೆಲಸ ಮಾಡ್ತಾ ಬಂದಿದೆ. ಸೊ ಅದ್ರಲ್ಲಿ ಸಾಕಷ್ಟು ಮಾಹಿತಿಯನ್ನೇ ಮುಂಚೆ ಕೊಡ್ತಾ ಇದ್ದಿದ್ದು, ಮನರಂಜನೆ ಬಹಳ ಕಡಿಮೆ ಇತ್ತು. ಶಾಸ್ತ್ರೀಯ ಸಂಗೀತ ಅಥವಾ ಇನ್ನಿತರ ಸಂಗೀತ ಇದ್ದಾಗ ಇಷ್ಟು ಅಷ್ಟು ಮಾತ್ರ ಇತ್ತು. ಫಿಲ್ಮ್ ಸಂಗೀತ ಬಂದಿದ್ದು ಬಹಳ ಲೇಟ್ ಆಗಿ ಆಮೇಲೆ, ಯಾಕಂದ್ರೆ ಅದಕ್ಕೆ ಮುಂಚೆ ಎಲ್ಲ ಲೈವ್ ಇತ್ತು. ಸೊ ರೆಕಾರ್ಡಿಂಗ್ ಶುರು ಆಗಿದ್ದೆ ಆಲ್ಮೋಸ್ಟ್ 50-60ರ ನಂತರ ಮ್ಯಾಕ್ಸಿಮಮ್ ರೆಕಾರ್ಡಿಂಗ್ ಶುರು ಆಗಿದ್ದು. ಅಲ್ಲಿಂದ ಎಲ್ಲ ಹೆಚ್ಚು ಮನರಂಜನೆ ಬಂತು. ಇನ್ನ ಮಾಹಿತಿ ಅಂತೂ ಮುಂಚಿಂದ ಕೂಡ ಕೊಡ್ತಾನೆ ಬಂದಿದೀವಿ, ಸಾಕಷ್ಟು ಮಾಹಿತಿಗಳನ್ನ ಕೊಟ್ಟಿದೀವಿ. ಯಾವ್ದು ನಮ್ಮ ಸರ್ಕಾರದ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ನಾವು ಹೆಚ್ಚು ಪರಿಚಯ ಮಾಡ್ಕೊಡ್ತಾ ಇರೋದು ಆಕಾಶವಾಣಿ ಮುಖಾಂತರನೇ. ಸಾಕಷ್ಟು ಬೆನಿಫಿಷಿಯರೀಸ್ ಇದ್ದಾರೆ ಆಕಾಶವಾಣಿ ಕಾರ್ಯಕ್ರಮದ ಮುಖಾಂತರ. ಇವತ್ತಿಗೂ ಕೂಡ ನಮ್ಮ ಕೃಷಿ ಕಾರ್ಯಕ್ರಮ, ಅಗ್ರಿಕಲ್ಚರ್ ಕಾರ್ಯಕ್ರಮವನ್ನ ಕೇಳಿ ಎಷ್ಟೋ ಜನ ಸೀರಿಯಸ್ ಆಗಿ ಅಗ್ರಿಕಲ್ಚರ್ ಮಾಡ್ತಾ ಇದ್ದಾರೆ, ಫಾರ್ಮಿಂಗ್ ಮಾಡ್ತಾ ಇದ್ದಾರೆ. ಸೊ ಇದರಲ್ಲಿ ಅಗ್ರಿಕಲ್ಚರ್ ಅಂದಾಗ ಒಂದು ಸಣ್ಣ ಉದಾಹರಣೆ ನಿಮ್ಗೆ ಹೇಳ್ಬೇಕಂದ್ರೆ 1960s ಅಲ್ಲಿ ನಮ್ದು ಗ್ರೀನ್ ರೆವಲ್ಯೂಷನ್ ಆಯ್ತು. ಸೊ ಗ್ರೀನ್ ರೆವಲ್ಯೂಷನ್ ಆದಾಗ ಆಲ್ ಇಂಡಿಯಾ ರೇಡಿಯೋ ಟ್ರಿಚಿ ಮುಖಾಂತರ ರೇಡಿಯೋ ಲೆಸನ್ಸ್ ರಿಗಾರ್ಡಿಂಗ್ ಫಾರ್ಮಿಂಗು ಅಗ್ರಿಕಲ್ಚರು ಬ್ರಾಡ್ಕಾಸ್ಟ್ ಆಯ್ತು. ಸೊ ಟ್ರಿಚಿ ತಿರುಚಿರಾಪಳ್ಳಿ. ಸೊ ತಿರುಚಿರಾಪಳ್ಳಿಯಿಂದ ಆದಾಗ ಆ ರೈಸ್ಗೆ ಸಂಬಂಧಪಟ್ಟ ಭತ್ತ ಬೆಳೆಯೋದು ಹೇಗೆ ಅನ್ನೋದ್ರ ಬಗ್ಗೆ ಸೀರೀಸ್ ಆಫ್ ಲೆಸನ್ಸ್ ಆದ್ಮೇಲೆ ಕೆಲವು ರೈತರು ಸೇರ್ಕೊಂಡ್ಬಿಟ್ಟು ಅವರ ಬೆಳೆದಂತಹ ಭತ್ತಕ್ಕೆ ರೇಡಿಯೋ ರೈಸ್ ಅಂತಾನೆ ಹೆಸರಿಟ್ರು. ರೇಡಿಯೋ ರೈಸ್ ವಾಸ್ ದೇರ್, ಇಟ್ ವಾಸ್ ಅವೈಲಬಲ್ ಅಪ್ ಟು 70s 80s ವರೆಗೂ ಕೂಡ. ತಮಿಳ್ನಾಡು ಬೆಲ್ಟ್ ಅಲ್ಲಿ ರೇಡಿಯೋ ರೈಸ್ ಅನ್ನೋದೇ ಒಂದಿತ್ತು. ಈಗ ನಾವು ಸೋನಾ ಮಸೂರಿ ಅದೆಲ್ಲ ಕರೆದ ಹಾಗೆ, ಮೈಸೂರು ಅಕ್ಕಿ, ಮೈಸೂರು ಸಣ್ಣ ಈ ತರ ಎಲ್ಲ ಕರೆದ ಹಾಗೆ ರೇಡಿಯೋ ರೈಸ್ ಬ್ರ್ಯಾಂಡ್ ಕೂಡ ಇತ್ತು. ಅಂದ್ರೆ ಆ ಇಂಪ್ಯಾಕ್ಟ್ ಆ ರೀತಿ ಇದೆ. ಇದು ಈ ತರ ಒಂದು 100 ವರ್ಷದಲ್ಲಿ ಈ ತರ ಸಾಕಷ್ಟು ಕೆಲಸಗಳು ಬಂದಿದೆ. ಮುಂದೆನೂ ಕೂಡ ಆಗತ್ತೆ. ಮುಂದೆ ನಾವು ಬೇರೆ ರೀತಿಯಾಗಿ, ಈಗಾಗ್ಲೇ ನಾವು ಇಬ್ರು ಮಾತಾಡ್ಕೊಂಡ ಹಾಗೆ, ಹೇಗೆ ನೆಕ್ಸ್ಟ್ ಜನರೇಷನ್ ನಾವು ಪ್ರಿಪೇರ್ ಮಾಡ್ಬೇಕಾಗತ್ತೆ, ಅವ್ರಿಗೆ ಹೇಗೆ ಅವರ ಭವಿಷ್ಯಕ್ಕೆ ನಾವು ಒಂಥರ ನಾಂದಿ ಹಾಡಬೇಕಾಗತ್ತೆ, ಅಥವಾ ಇರೋ ಭವಿಷ್ಯವನ್ನ ಹೇಗೆ ರೂಪಿಸಬೇಕಾಗತ್ತೆ, ಇದ್ರ ಬಗ್ಗೆ ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ. ಯಾಕೆಂತಂದ್ರೆ ಮುಂದೆ ಈಗಿನ ಒಂದು ಟೆಕ್ನಾಲಜಿ, ಈ ತರ ಒಂದು ಡಿವೈಸಸ್ ಇಂದ ಹೆಚ್ಚು ಸ್ಟ್ರೆಸ್ಫುಲ್ ಆಗ್ತಾ ಇದ್ದಾರೆ, ಹೆಚ್ಚು ಡಿಪ್ರೆಷನ್ಗೆ ಹೋಗ್ತಾ ಇದ್ದಾರೆ. ಸೊ ಯಾವ ಮಾಹಿತಿಯನ್ನ ಪಡ್ಕೊಳ್ಳೋದು, ಯಾವ್ದನ್ನ ಪಡ್ಕೋಬಾರ್ದು ಅನ್ನೋದ್ರ ಬಗ್ಗೆ ಡಿಫ್ರೆನ್ಸಿಯೇಷನ್ ಗೊತ್ತಾಗ್ತಾ ಇಲ್ಲ ಅವ್ರಿಗೆ. ಸೊ ಈ ನಿಟ್ಟಿನಲ್ಲಿ ನಮ್ಗೆ ಜವಾಬ್ದಾರಿ ಸಾಕಷ್ಟಿದೆ.
ಮುಂಚೆ ಬಹಳ ಸುಲಭ ಇತ್ತು ಕಾರ್ಯಕ್ರಮ ಮಾಡೋದು. ಈ ಎಲ್ಲ ಆಂಗಲ್ಸ್ ಇಟ್ಕೊಂಡು ನೋಡಿದಾಗ ಇನ್ನು ಮುಂದೆ ಕಾರ್ಯಕ್ರಮಗಳನ್ನ ರೂಪಿಸೋದು ಬಹಳ ಕಷ್ಟ ಆಗತ್ತೆ. ಕಷ್ಟ ಅಂದ್ರೆ ಆ ಜನಕ್ಕೆ ತಲುಪಬೇಕಾಗತ್ತೆ, ಆ ಒಂದು ಮಕ್ಕಳಿಗೆ ತಲುಪಬೇಕಾಗತ್ತೆ. ಅದರಿಂದ ನಾವು ಇದನ್ನೆಲ್ಲ ನಾವು ಗಮನದಲ್ಲಿ ಇಟ್ಕೊಂಡು ಕಾರ್ಯಕ್ರಮ ಮಾಡಬೇಕಾಗತ್ತೆ. ಖಂಡಿತ ರೇಡಿಯೋಗೆ ಭವಿಷ್ಯ ಇದೆ, ಎನಿ ಆಡಿಯೋ ಮೀಡಿಯಂಗೆ ಭವಿಷ್ಯ ಇದೆ. ಈಗ ಪಾಡ್ಕಾಸ್ಟ್ ಬರ್ತಾ ಇದೆ, ಇದು ಬರ್ತಾ ಇದೆ, ಎಲ್ಲಾ ತರದ ಇಂಟರ್ನೆಟ್ ರೇಡಿಯೋ ಬರ್ತಾ ಇದೆ, ಎಲ್ಲ ಬರ್ತಾ ಇದೆ. ಬಟ್ ಅಲ್ಟಿಮೇಟ್ಲಿ ಕಂಟೆಂಟ್ ಕ್ರಿಯೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ಕಂಟೆಂಟ್ ಹೇಗಿರತ್ತೆ, ಯಾರು ಕಂಟೆಂಟ್ ಕ್ರಿಯೇಟ್ ಮಾಡ್ತಾರೆ, ಆ ಕಂಟೆಂಟ್ ಕ್ರಿಯೇಟ್ ಮಾಡುವಂತಹ ಅವರ ಒಂದು ಕ್ರೆಡಿಬಿಲಿಟೀಸ್ ಆಗ್ಲಿ, ಅವರ ಒಂದು ಜ್ಞಾನ ಆಗ್ಲಿ, ಇದು ಕೂಡ ಕೌಂಟ್ ಆಗುತ್ತೆ. ಇದು ಕೌಂಟ್ ಆಗ್ಬೇಕಾದ್ರೆ ಆ ಕಂಟೆಂಟ್ ಕ್ರಿಯೇಟ್ ಮಾಡೋರಿಗೆ ಸಾಕಷ್ಟು ಜ್ಞಾನ ಇರಬೇಕಾಗತ್ತೆ. ಸೊ ಅಲ್ಟಿಮೇಟ್ಲಿ ಇಟ್ ಈಸ್ ಟೆಕ್ನಾಲಜಿ ಡ್ರಿವನ್ ಇರಬಹುದು, ಬಟ್ ಅಲ್ಟಿಮೇಟ್ಲಿ ಇಟ್ ಈಸ್ ಬೇಸ್ಡ್ ಆನ್ ಅವರ್ ಬ್ರೈನ್ಸ್ ಓನ್ಲಿ. ಸೊ ಅದು ಬಹಳ ಮುಖ್ಯ ಆಗೇ ಆಗತ್ತೆ. ಟೆಕ್ನಾಲಜಿ ನಮಗೆ ಜಸ್ಟ್ ಒಂದು ಹೆಲ್ಪ್ ಮಾಡ್ತಾ ಇದೆ ಅಷ್ಟೇ. ಈಗ ನಾವು ಹೇಗೆ ನಾವು ಕಮ್ಯುನಿಕೇಟ್ ಮಾಡ್ತಾ ಇದೀವಿ ದೂರದಲ್ಲಿ ಕೂತ್ಕೊಂಡು, ಅದು ಒಂದು ಹೆಲ್ಪ್ ಮಾಡುತ್ತೆ. ವೀಕ್ಷಕರೇ, ಇಲ್ಲಿಯವರೆಗೂ ನೀವು ನಮ್ಮ ಉಮೇಶ್ ಸರ್ ಅವರಿಂದ ಬಹಳ ಒಂದು ವಿಶೇಷವಾದಂತಹ ಮಾಹಿತಿಗಳನ್ನ ನೀವು ಕೇಳಿಸ್ಕೊಂಡಿದ್ದೀರಾ ಮತ್ತೆ ನೋಡಿದ್ದೀರಾ. ಸೊ ಹಾಗಾಗಿ ಈ ಕಾರ್ಯಕ್ರಮ ನಿಮಗೆ ಅನೇಕ ಮಾಹಿತಿಗಳನ್ನ ತಂದಿದೆ ಎಂಬುದಾಗಿ ನಾವು ಭಾವಿಸ್ತೇವೆ. ರೇಡಿಯೋ ಯಾವ ರೀತಿಯಲ್ಲಿ ಒಬ್ಬ ಮನುಷ್ಯನಿಗೆ ಅದು ಒಳ್ಳೆ ದಾರಿಯನ್ನ ತೋರಿಸುವಂತಹ ಒಂದು ಮಾಧ್ಯಮವಾಗಿದೆ. ಹೌದು, ನಮ್ಮ ಒಂದು ಈ ಸ್ಮಾರ್ಟ್ ಫೋನ್ಸ್ ಆಗಿರ್ಬೋದು, ಅದು ಕೂಡ ಒಳ್ಳೆ ರೀತಿಯಲ್ಲಿ ದಾರಿ ತೋರಿಸ್ತದೆ. ಅಂದ್ರೆ ನಾವು ಅದನ್ನ ಯಾವ ರೀತಿಯಲ್ಲಿ ಸ್ವೀಕಾರ ಮಾಡ್ಕೊಳ್ತೇವೆ ಅದು ಬಹಳ ಮುಖ್ಯ. ಈ ಒಂದು ಗ್ಯಾಜೆಟ್ಸ್ ಅಲ್ಲಿ ನಮಗೆ ಕೆಟ್ಟದ್ದು ಇದೆ, ಒಳ್ಳೇದು ಇದೆ. ನಾವು ಯಾವ್ದನ್ನ ತಗೊಂತೀವೋ ಅದು ಬಹಳ ಮುಖ್ಯ ವೀಕ್ಷಕರೇ. ಹಾಗಾಗಿ ಇನ್ನೊಂದು ಮಾಹಿತಿ ನಾನು ಕೊಡ್ಬೇಕಂತ ನಾನು ಇಷ್ಟಪಡ್ತೇನೆ ಈ ಕಾರ್ಯಕ್ರಮದಲ್ಲಿ. ಈ ಒಂದು ಮೈಸೂರು ಆಕಾಶವಾಣಿಯಿಂದ ನಾವು ದಾರಿದೀಪ ಕಾರ್ಯಕ್ರಮ ಅನ್ನುವಂಥದ್ದು ಪ್ರತಿ ಒಂದು ಶುಕ್ರವಾರ ಅದು ಮಧ್ಯಾಹ್ನ 2:55 ಪ್ರಸಾರ ಆಗ್ತದೆ ಪ್ರಿಯರೇ. ಅದು ಮೈಸೂರು ಆಕಾಶವಾಣಿಯ ಮುಖಾಂತರವಾಗಿ ನಾವು ಅದನ್ನ ಆ ಒಂದು ದಾರಿದೀಪ ಕಾರ್ಯಕ್ರಮವನ್ನ ಪ್ರಸಾರ ಮಾಡ್ತಾ ಇದ್ದೇವೆ. ಸೊ ಈ ಒಂದು ದಿನದಲ್ಲಿ ನಮ್ಮ ಮಧ್ಯದಲ್ಲಿ ನಮ್ಮ ನಿರ್ದೇಶಕರು ಬಂದಿರುವಂತದ್ದು ಬಹಳ ಸಂತೋಷ ವೀಕ್ಷಕರೇ. ಸೊ ಈ ಒಂದು ಫೀಬಾ ಆನ್ಲೈನ್ ಕನ್ನಡ ನೇರ ಪ್ರಸಾರದ ಕಾರ್ಯಕ್ರಮದ ಪರವಾಗಿ ನಮ್ಮ ಉಮೇಶ್ ಸರ್ ಅವರಿಗೆ ಒಂದು ದೊಡ್ಡ ನಮಸ್ಕಾರ ಮತ್ತೆ ಧನ್ಯವಾದಗಳನ್ನ ನಾನು ಹೇಳ್ತೇನೆ. ಏಕೆಂದ್ರೆ ಉತ್ತಮವಾದಂತ ಮಾಹಿತಿಯನ್ನ ನೀವು ಕೊಟ್ಟಿದ್ದೀರಿ ಸರ್. ಇವತ್ತು ನಮ್ಮ ವೀಕ್ಷಕರು ಬಹಳ ಸಂತೋಷ ಆಗಿದ್ದಾರೆ ಅಂತ ನಾನು ನೆನೆಸ್ತೇನೆ. ಯಾಕಂದ್ರೆ ರೇಡಿಯೋ ಬಹಳ ಅದು ಅತಿ ಉತ್ತಮವಾದಂತಹ ಒಂದು ಮಾಧ್ಯಮ. ನಾವು ಬರೇ ನೋಡುವಂಥದ್ದಲ್ಲ, ಕೇಳಿಸ್ಕೊಳ್ಳೋದ್ರಿಂದ ಅದು ಒಳ್ಳೇದಾಗ್ತದೆ ಎಂಬುದಾಗಿ. ಸೊ ಅವರ ಒಂದು ಅನಿಸಿಕೆಗಳನ್ನ, ಅವರ ಒಂದು ಎಕ್ಸ್ಪೀರಿಯನ್ಸ್ ಅನ್ನ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಅವರು ಹಂಚಿಕೊಟ್ಟಿದ್ದಾರೆ ವೀಕ್ಷಕರೇ. ಸೊ ಹಾಗಾಗಿ ಈ ಕಾರ್ಯಕ್ರಮ ನಿಮಗೆ ಮಾಹಿತಿ ತಂದಿದೆ ಎಂಬುದಾಗಿ ನಾನು ನಂಬ್ತೇನೆ. ನಿಮಗೆ ಏನಾದ್ರೂ ಪ್ರಶ್ನೆಗಳಿದ್ರೆ, ಈ ಒಂದು ಕಾರ್ಯಕ್ರಮದ ಮೇಲೆ ನಿಮ್ಗೆ ಏನಾದ್ರೂ ಪ್ರಶ್ನೆಗಳಿದ್ರೆ ನಮಗೆ ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9902606453. ಮತ್ತೊಮ್ಮೆ ಹೇಳ್ತೇನೆ, 9902606453. ನಿಮ್ಗೆ ಇಮೇಲ್ ಏನಾದ್ರೂ ನಮ್ಗೆ ಕಳಿಸ್ಬೇಕಂತಂದ್ರೆ ನಮ್ಮ ಇಮೇಲ್ ಅಡ್ರೆಸ್ info@fibaonline.org. ಸೊ ನಿಮ್ಗೆ ಏನಾದ್ರೂ ಪ್ರಶ್ನೆಗಳಿದ್ರೆ, ಏನಾದ್ರೂ ನಮ್ಗೆ ಕೇಳ್ಬೇಕಾದ್ರೆ ಕರೆ ಮಾಡಬಹುದು. ಈ ಕಾರ್ಯಕ್ರಮದ ಪರವಾಗಿ ನಿಮ್ಮೆಲ್ಲರನ್ನ ನಾನು ವಂದಿಸೊಳಾಗಿದ್ದೇನೆ. ಮುಂದಿನ ವಾರ ಮತ್ತೆ ಹೊಸ ಕಾರ್ಯಕ್ರಮದೊಂದಿಗೆ ನಿಮ್ಮ ಭೇಟಿ. ಅಲ್ಲಿವರೆಗೂ ಧನ್ಯವಾದಗಳು. ನಮಸ್ಕಾರ.